ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿ. ಕಾರ್ಯಕ್ರಮ ಸೇವೆಗೊಂದು ಸಲಾಂ. ಈ ಸೇವೆಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಳಸದಲ್ಲಿ ಹತ್ತಿರ ಇರತಕ್ಕಂಥ ಸಂಸ್ಥೆ ಊರಿನಲ್ಲಿದ್ದೀವಿ. ಇಲ್ಲಿ ಒಂದು ಆಶ್ರಮ ಇದೆ. ಆ ಆಶ್ರಮದ ಉದ್ದೇಶಗಳೇನು, ಅಲ್ಲಿ ಯಾರಿರ್ತಾರೆ, ಅನಾಥಾಶ್ರಮನ, ವೃದ್ಧಾಶ್ರಮನ, ಅಥವಾ ಅವರು ಇಷ್ಟು ವರ್ಷ ಸೇವೆಯನ್ನು ಮಾಡಿದ್ದಾರೆ, ಸೇವೆ ಮಾಡಿದ್ದಕ್ಕೆ ಅವರಿಗೆ ಮನಸ್ಸಾಗಿ ಬಂತು, ಮತ್ತು ಇಷ್ಟು ವರ್ಷ ಅವರು ಮಾಡಿದಂಥ ಸೇವೆಗಳಲ್ಲಿ ಅವರು ಎದುರಿಸಿದಂಥ ಸವಾಲುಗಳೇನು, ಇದನ್ನೆಲ್ಲ ಅವರ ಹತ್ರ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್, ನನ್ನ ಹೆಸರು ಬಿಪಿನ್ ಜೋಸ್ ಅಂತೇಳಿ. ಈ ಆಶ್ರಮದ ಹೆಸರೇನು ಸರ್? ಈ ಆಶ್ರಮ ರಿಜಿಸ್ಟರ್ ಆಗಿರೋದು ಜೆರುಸಲೇಮ್ ದಿವ್ಯ ಕಾರುಣ್ಯ ಆಶ್ರಮ ಅಂತೇಳಿ. ಈ ಆಶ್ರಮನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? 93ರಲ್ಲಿ ಸರ್ ಈ ಆಶ್ರಮ ಶುರು ಮಾಡಿದ್ದಾರೆ. 96ರಲ್ಲಿ ಈ ಆಶ್ರಮ ರಿಜಿಸ್ಟರ್ ಆಗಿದೆ ಸರ್. ಯಾರು ಸ್ಥಾಪನೆ ಮಾಡಿದ್ದು? ಸರ್, ನಮ್ಮ ತಂದೆಯವರು ಜೋಸ್ ಮ್ಯಾಥ್ಯೂ ಅಂತೇಳಿ ಅವರು ಶುರು ಮಾಡಿದ್ದು. ಅವರು ಮತ್ತು ತಾಯಿ ಶೈನಿ ಜೋಸ್ ಅಂತೇಳಿ. ನಮ್ಮ ತಂದೆಯವರು 5 ವರ್ಷದ ಹಿಂದೆ ಕ್ಯಾನ್ಸರ್ ರೋಗದಿಂದ ತೀರಿ ಹೋದರು. ಈಗ ನಾನು, ನಮ್ಮ ತಾಯಿ ಮತ್ತು ನನ್ನ ಹೆಂಡತಿ ಇಲ್ಲಿ ಸೇವೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮದು ಟ್ರಸ್ಟ್ ರಿಜಿಸ್ಟರ್ ಆಗಿದೆ. ಟ್ರಸ್ಟ್ ಕಮಿಟಿ ಇದೆ. ಕಮಿಟಿಯಲ್ಲಿ ಟ್ರಸ್ಟಿಗಳಿದ್ದಾರೆ. ಅದೇ ರೀತಿ ಅಡ್ವೈಸರ್ ಬೋರ್ಡ್ ಇದೆ. ಬೋರ್ಡಲ್ಲೂ ಸಮೇತ ಸದಸ್ಯರುಗಳಿದ್ದಾರೆ. ಅವರ ಸಹಾಯದಿಂದ ಹಾಗೂ ದಾನಿಗಳ ಸಹಾಯದಿಂದ ನಾವು ಈ ಆಶ್ರಮ ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಸರ್. ಈಗ ಈ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಇವತ್ತಿಗೆ ಸರ್ ನಮ್ಮ ಆಶ್ರಮದಲ್ಲಿ ಟೋಟಲ್ ಸ್ಟ್ರೆಂತ್ 30 ನಮ್ಮನ್ನು ಸೇರಿ. ಯಾಕಂತೇಳಿದರೆ ಆಶ್ರಮ ಅಂತ ಹೇಳಿದರೆ ಸರ್ ಕೆಲವರು ಅದನ್ನ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ. ಈಗ ನಾವು ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇದಕ್ಕೋಸ್ಕರ ಇಲ್ಲಿ ಕೆಲಸ, ನಾನು ನನ್ನ ಹೆಂಡತಿ ನಮ್ಮ ತಾಯಿಲೇ ಕೆಲಸ ಮಾಡ್ತಿದ್ದೀವಿ. ಈ ಆಶ್ರಮದೇ ಊಟ ಮಾಡ್ತಿದ್ದೀವಿ ಸರ್. ಆಗ ನಮ್ಮನ್ನು ಆ ಲೆಕ್ಕಕ್ಕೆ ಹಾಕಬೇಕಾಗಿ ಬರುತ್ತಲ್ಲ ಸರ್. ನಮ್ಮನ್ನು ಬಿಟ್ಟು ಸರ್ 24 ಜನ ಇದ್ದಾರೆ ಸರ್ ಆಶ್ರಮದಲ್ಲಿ. ಈಗ ಈ ಆಶ್ರಮದಲ್ಲಿ ಯಾವ ಥರದ ವ್ಯಕ್ತಿಗಳಿದ್ದಾರೆ? ಏಜ್ ಆಗಿದ್ದಂಥವ್ರ, ಅಂಗವಿಕಲರ, ಮಾನಸಿಕ ಅಂಗವಿಕಲರ, ಯಾರು ಇರೋದು ಸರ್? ನಮ್ಮ ಆಶ್ರಮದಲ್ಲಿ ಈಗ ವಯಸ್ಸಾದ ಅನಾಥರು. ಮೇನ್ ಉದ್ದೇಶ ಏನಂತೇಳಿದರೆ, ಈ ರೋಡಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇಲ್ಲದೆ ಅಂದರೆ ಕೆಲಸ ಮಾಡೋಕ್ಕಾಗದೆ ಅನಾಥರಾಗಿರೋವಂಥವ್ರನ್ನ ನಮಗೆ ಊರಿನ ಸುತ್ತಮುತ್ತದವರು ಅಥವಾ ನಮ್ಮ ಮೇಲೆ ನಂಬಿಕೆ ಇರುವಂಥವ್ರು ನಮಗೆ ವಿಷಯ ಫೋನ್ ಮಾಡಿ ಮುಗಿಸಿಗೆ ಕರ್ಕೊಂಬಂದುಬಿಡ್ತಾರೆ. ಅಂಥವ್ರಿಗೆ ನಾವು ಆಶ್ರಯ ಕೊಡ್ಕೊಂಡಿದ್ದೀವಿ ಸರ್. ನಮ್ಮ ಉದ್ದೇಶ ಏನಂದರೆ, ಒಂದು ಊಟ ಮತ್ತು ಬಟ್ಟೆ ಅದು ನಮಗೆ ದಾನಿಗಳು ಕೊಡ್ತಾರೆ, ಅದನ್ನು ನಾವು ಇವರಿಗೆ ಹಂಚ್ತಾ ಇದ್ದೀವಿ ಸರ್. ಈಗ ಈ ಆಶ್ರಮನ ಮಾಡೋದಕ್ಕೆ ನಿಮ್ಮ ತಂದೆ ತಾಯಿಗೆ ಯಾಕೆ ಮನಸ್ಸು ಬಂತು ಸರ್? ಇದು ಉದ್ದೇಶ ನಾನು ಅವ್ರ ಹತ್ರ ಕೇಳಬೇಕಾದ್ರೆ ಅವ್ರು ಹೇಳ್ತಾ ಇದ್ದಂಥ ವಿಷಯ ಏನಂತ ಹೇಳಿದರೆ, ಅವರು ಕುದುರೆಮುಖದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರಂತೆ. ಆಗ ಅವರು ಬಂದಂಥ ಒಂದು ಪರಿಸ್ಥಿತಿ, ಅವ್ರು ನೋಡಿದಂಥ ಕೆಲವೊಂದು ಪರಿಸ್ಥಿತಿಗಳು ಹಾಗೆ ಅವರನ್ನು ಒಂದು ಏನಂತ ಹೇಳ್ತಾರೆ, ಒಂದು ಒಳ್ಳೆಯ ಜೀವನಕ್ಕೆ ಅವ್ರನ್ನ, ಅಂದರೆ ಕುದುರೆಮುಖದಲ್ಲಿ ಅವರು ಲಂಚ ಕೊಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದರು. ಆ ಫೀಲ್ಡನ್ನು ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡೋ ಸಮಯದಲ್ಲಿ ಅವ್ರು ಹೇಳೋದು, ಒಂದು ಗುರುಗಳು ಆಶ್ರಮಕ್ಕೆ ಜಾಗನ ಉಳ್ಕೊಂಡು ಬಂದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಸುತ್ತಮುತ್ತ ಎಲ್ಲೂ ಸಮೇತ ಜಾಗ ಸಿಗಲಿಲ್ಲ. ಹಾಗೆ ಕೆಲಸಕ್ಕೆ ಬಂದಾಗ ಅಪ್ಪನ ಪರಿಚಯ ಆಯಿತು. ಹಾಗೆ ಇಲ್ಲಿಗೆ ಬಂದು ಕಾಫಿ ಕುಡಿಯೋಕ್ಕೆ ಅಂತೇಳಿ ಬಂದಾಗ ಅವರು ಅಪ್ಪನ ಹತ್ರ, ಅಮ್ಮನ ಹತ್ರ ಆಶ್ರಮ ನಡೆಸೋಕ್ಕೆ ಜಾಗ ನನಗೆ ಕೊಡ್ಬೋದಾ ಅಂತ ಒಂದು ಪೀಠಿಕೆ ಇಟ್ಟರು ಅಂತ ಒಂದು ಅವರ ಒಂದು ಭಾವನೆ. ಆ ಟೈಮಲ್ಲಿ ನಾನು 6th ಸ್ಟಡಿ ಮಾಡ್ತಾಯಿದ್ದೆ. ಅವಾಗ ಏನಾಗ್ತಿತ್ತು ಅಂತ ಹೇಳಿದರೆ, ನಮ್ಮಲ್ಲಿ ಪ್ರಾರ್ಥನೆ, ಅಂದರೆ ನಾವು ಕ್ಯಾರಿಸ್ಮೆಟಿಕ್, ಮಲಯಾಳಿ ಕ್ರಿಶ್ಚಿಯನ್ ಕ್ಯಾರಿಸ್ಮೆಟಿಕಲ್ಲಿದ್ದೀವಿ. ಆಗ ನಮ್ಮಲ್ಲಿ ಕೋಳಿ, ಬೆಕ್ಕು, ನಾಯಿ ಈ ಥರ ಪ್ರಾಣಿಗಳು ಸಾಕ್ತಾಯಿದ್ರು. ಆಗ ನಮ್ಮ ತಾಯಿ ಏನು ಮಾಡಿದರು ಅಂತ ಹೇಳಿದರೆ, ನಮ್ಮ ತಾಯಿ ಹತ್ರ ಅವ್ರ ಫ್ರೆಂಡ್ ಒಬ್ಬರು ಬಂದುಬಿಟ್ಟು ಹೇಳಿದರು, ನೀವು ನಾಯಿ, ಬೆಕ್ಕು, ಕೋಳಿ ಎಲ್ಲ ಇದು ಮಾಡ್ತಿರಲ್ಲ, ಅದ್ರ ಬದಲಿಗೆ ನಾನು ಒಂದು ಮಗುನ ತಂದು ಕೊಡೋದಾದರೆ ಆ ಮಗುನ ಸಾಕ್ಬೋದಲ್ವ ಅಂತ ಒಂದು ಪೀಠಿಗೆ ಇಟ್ಕೊ. ಹಾಗೆ ಇವರು ತಮಾಷೆಗೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಯಿತು ಅಂತ ಹೇಳಿದರು. ಆ ಹಿಂಸೆ ಏನು ಮಾಡಿದ್ರು ಅಂದರೆ, ಯಾವುದೊಂದು ಮಗು ಒಂದು 6 ತಿಂಗಳಿಗೆ ಬಿಟ್ಟೋದಂಥ ಮಗುನ ತೊಗೊಂಡು ಬಂದು ಇವ್ರ ಕೈಗೆ ಕೊಟ್ಟರು. ಹಾಗೆ ಫಸ್ಟ್ ನಮ್ಮ ಆಶ್ರಮಕ್ಕೆ ಬಂದಿದ್ದೊಂದು ಸಣ್ಣ ಮಗು, ಈಗ ಅವ್ರು ನರ್ಸಿಂಗ್ ಮಾಡ್ತಾಯಿದ್ದಾರೆ ಫಾದರ್ ಮುಲ್ಲರ್ಸಲ್ಲಿ, 27 ವರ್ಷ. ಅದೇ ಥರ ಇವರು ಈ ಗುರುಗಳು ಆಶ್ರಮಕ್ಕೆ ಇಲ್ಲಿಗೆ ಬಂದು ಜಾಗ ಕೇಳಿದ್ರಲ್ಲ, ಇವರು ತಾಯಿ ಹತ್ರ ಕೇಳಿದ್ರು, ಅವ್ರು ಆಯಿತು ಅಂತೇಳಿದ್ರೆ. ಆಗ ಆಶ್ರಮ ಅಂದರೆ ನಮಗೇನು ಅದ್ರ ಬಗ್ಗೆ ಇವರಿಗೆ ತಿಳುವಳಿಕೆ ಇರಲಿಲ್ಲ. ಏನೋ ಮನೆ ಥರ ಅಂತ ಹೇಳ್ಬಿಟ್ಟು ಅವ್ರು ಆಯಿತು ಅಂತ. ಮತ್ತು ಅವ್ರು ಇರ್ತಾರಲ್ಲ, ಅವ್ರ ಸಮ್ಮುಖದಲ್ಲಿ ಆಶ್ರಮ ನಡೆಯುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಒಪ್ಕೊಂಡ್ರು. ಹಾಗೆ ಅವರು ಮತ್ತು ಇನ್ನೊಬ್ಬರು ಅವರ ಸ್ನೇಹಿತರು ಮತ್ತಸೇನ್ ಅಂತೇಳಿ ಇವರಿಬ್ಬರು ಬಂದು ಇಲ್ಲಿ ಆಶ್ರಮ ಶುರುವಾಗಲಿಕ್ಕೆ ಕಾರಣ. ಹಾಗೆ ಇವರು ಮೂಡಿಗೆರೆಗೆ ಈ ಜಾಗದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಅಂತ ಹೋಗೋ ಸಮಯದಲ್ಲಿ, ಆ ಟೈಮಲ್ಲಿ ಇಬ್ಬರು ಹೆಂಗಸರು ಬಟ್ಟೆ ಇಲ್ಲದೆ ಮೂಡಿಗೆರೆ ತಾಲೂಕು ಸುತ್ತಮುತ್ತ ತಿರುಗಾಡ್ತಾ ಇದ್ರಂತೆ. ಅವಾಗೇನಾಯ್ತು ಅಂದರೆ, ನಮ್ಮ ತಂದೆ ಕಂಡಂಥ ಅದ್ಭುತ ಏನಂದರೆ, ಈ ಗುರುಗಳು ಹೋಗಿ ಅವ್ರನ್ನ ಕರೆದಂಥ ಸಮಯದಲ್ಲಿ, ಅಂದರೆ ಈ ಅಪ್ಪ ಹೇಳ್ತಾ ಇದ್ರು ನಮ್ಮ ಹತ್ರ ಕತೆಗಳು, ಆ ಹೆಂಗಸು ತುಂಬ ವೈಲೆಂಟ್ ಆಗಿದ್ದರು, ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲ ಹೊಡಿತಿದ್ರು, ಜೋರು ಮಾಡ್ತಿದ್ರು, ಆಕ್ರಮಕಾರಿಯಾಗಿದ್ದರು ಅಂತೇಳಿ. ಆದರೆ ಯಾವಾಗ ಈ ಗುರುಗಳು ಹೋಗಿ ನಮ್ಮ ಜೊತೆ ಬರ್ತೀಯ ಅಂತ ಕೇಳೋ ಸಮಯದಲ್ಲಿ ಅವರು ಇದ್ದಂಥ ಪರಿಸ್ಥಿತಿಯಲ್ಲಿ ಬಟ್ಟೆ ಇರಲಿಲ್ಲ ಅಂತ, ಇದ್ದಂಥ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ಬಂದ್ರಂತೆ. ಹಾಗೆ ಆ ಒಂದು ಇದು ಅಪ್ಪನಿಗೆ ಒಂದು ಮಾನಸಾಂತರಗೊಳ್ಳಲಿಕ್ಕೆ
ಎರಡನೇದು ಅವ್ರು ಇಲ್ಲಿ ಕರ್ಕೊಂಬಂದರು. ಆಮೇಲೆ ಅವ್ರ ಕೆಲಸದ ಮೇಲೆ ಹೋದ್ರೆ ಮತ್ತೆ ಈ ಕಡೆ ಬರಲಿಲ್ಲ. ಹಾಗೆ ಒಬ್ಬರೊಬ್ಬರೇ ಎಲ್ಲೆಲ್ಲಿಂದ ಬರೋದು, ಹಾಗೆ ಈ ಆಶ್ರಮದಲ್ಲಿ ಒಬ್ಬರಿಂದಾಗಿ ಈ ಆಶ್ರಮ ಸುಲಭವಾಗಿ ನಡ್ಕೊಂಡ್ಬರ್ಲಿಕ್ಕೆ ಸಾಧ್ಯ ಆಯಿತು ಸರ್. ಇಲ್ಲಿವರೆಗೆ ಎಷ್ಟು ಜನ ಇಲ್ಲಿ ಆಶ್ರಮದಲ್ಲಿ ಸೇರಿ ಅಂದರೆ ಚಿಕಿತ್ಸೆ ಪಡೆದು ಹೊರಗಡೆನೂ ಹೋಗಿದ್ದಾರೆ, ಮತ್ತು ಸುಮಾರು ಜನ ಇಲ್ಲೇ ತೀರ್ಕೊಂಡು ಹೋಗಿದ್ದಾರೆ? ಹೌದು ಸರ್, ತುಂಬ ಜನ ಸರ್. ನನಗೆ ಗೊತ್ತಿರಬೇಕಾದ್ರೆ ಸರ್, ನನ್ನ ಸ್ಟಡೀಸ್ ನೋಡ್ಕೊಂಬರೋ ಸಮಯದಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಆಗಿ 15ರಿಂದ ಸರ್ 25 ಜನ ತನಕ ಇದ್ದಾರೆ. ಒಂದೊಂದ್ಸಲ 40 ತನಕ ಬಂದಿದ್ದಂಥ ಕೆಲವೊಂದು ಸಮಯಗಳಿದೆ. ನನ್ನ ಬಾಲ್ಯದಲ್ಲಿ ಸರ್ ನಾನು ನೆನೆಸ್ಕೊಳ್ಳೋದಂದರೆ, ಮೂಡಿಗೆರೆ ಬಸ್ ಸ್ಟ್ಯಾಂಡಿಂದ ಯಾರ್ಯಾರು ಬಂದರು ಅಂತೇಳಿ ಅಲ್ಲಿ ಆ ಊರನ್ನ ಕರ್ಕೊಂಡ್ಬಂದು ಬಿಡ್ತಾಯಿದ್ರು. ಇದು ಚಿಕ್ಕಮಂಗ್ಳೂರಿಂದ ಅಥವಾ ಬಾಳೆನೂರಿಂದ, ಅಂದರೆ ಮಳೆಗಾಲ ಬಂದಾಗ ಈ ಮಳೆಯಲ್ಲಿ ಅವರಿಗೆ ಬಟ್ಟೆ ಇರಲ್ಲ ಅಥವಾ ಬೆಡ್ಶೀಟ್ ಇರಲ್ಲ, ಚಳಿ ಜಾಸ್ತಿ ಆಗುತ್ತೆ, ನಡುಗದ ಪರಿಸ್ಥಿತಿ ಬರುತ್ತೆ. ಅವಾಗೇನು ಮಾಡ್ತಾರೆ, ಕೆಲವೊಂದು ಗ್ರಾಮಸ್ಥರಾಗಲಿ ಅಥವಾ ಪಂಚಾಯಿತಿಯವರಾಗಲಿ ಅಥವಾ ಒಳ್ಳೆ ಮನಸ್ಸಿರುವಂಥವ್ರು ವಿಶೇಷವಾಗಿ ಅವ್ರೇನು ಮಾಡ್ತಿದ್ರು ಅಂದರೆ ಈ ಆಶ್ರಮ ಕರ್ಕೊಂಡ್ಬಂದು ಬಿಡ್ತಿದ್ರು. ಹಾಗೆ ನಾವಿಲ್ಲಿ ಬಂದಾಗ ಅವ್ರಿಗೇನು ಆರೈಕೆ ಕೊಡಬೇಕು, ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಊಟ ಅಥವಾ ವ್ಯವಸ್ಥೆ ಕೊಟ್ಟಾಗ ಕೆಲವ್ರು ಏನಾಗುತ್ತೆ ಅಂದರೆ ಫ್ಯಾಮಿಲಿ ಇದೆ ಅಂತ ಹೇಳ್ತಾರೆ, ನಮ್ಮ ಮನೆ ಹತ್ರ ಇದೆ ಅಂತ. ಆಗ ಅವ್ರು ಊರಿಗೆ ಕರ್ಕೊಂಡೋಗಿ ತಲುಪಿಸಿದ್ದಾರೆ ಇವರು. ಇನ್ನು ಕೆಲವ್ರಿಗೆ ಯಾರೂ ಇಲ್ಲ ಅಂತ ಹೇಳಿದಾಗ ಕೆಲವರಿಗೆ ಕೆಲಸಕ್ಕೆ ವ್ಯವಸ್ಥೆಗಳು ಮಾಡಿ ಕೊಟ್ಟಿದ್ದಾರೆ. ಇನ್ನು ಕೆಲವರು ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಇನ್ನು ಕೆಲವು ವಯಸ್ಸಾದ್ರು, 90% ನಮ್ಗೆ ಇಲ್ಲಿ ಬರೋರು ಇವತ್ತು ನಾಳೆ ಸಾಯುವಂಥ ಕಂಡೀಷನ್ ಆಗಿರುತ್ತೆ. ಆಗ ಕೆಲವರು ಆರೈಕೆ ಕೊಟ್ಟಾಗ ಗುಣ ಆಗ್ತಾರೆ. ಇನ್ನು ಕೆಲವರು ಏನಾಗುತ್ತೆ ಅಂದರೆ ಅವ್ರು ಇಲ್ಲೇ ತೀರೋಗ್ತಾಯಿದ್ರು. ಆಗ ರುದ್ರಭೂಮಿಯಲ್ಲಿ ಅವರ ಜಾತಿ ಯಾವುದು ಅಂತ ಹೇಳ್ಬಿಟ್ಟು ಅದಕ್ಕೂ ಅನುಗುಣವಾಗಿ ನಾವು ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡ್ತಿದ್ವಿ. ಈ ಸಂಸ್ಥೆ ಈಗ ಇಷ್ಟು ವರ್ಷ ನಡ್ಕೊಂಬರ್ತಾ ಇದೆ. ಹಾಂ ಸರ್. ತುಂಬ ಖರ್ಚು ವೆಚ್ಚ ಎಲ್ಲ ಬರುತ್ತೆ. ಹಾಂ ಸರ್. ಈ ನಿಮ್ಮ ತಂದೆ ಇದ್ದ ಕಾಲದಲ್ಲಿ ಓಕೆ, ಆನಂತರ ಇದರ ಜವಾಬ್ದಾರಿನ ನೀವು ತಗೊಂಡ್ರಿ. ಹೌದು ಸರ್. ನೀವು ಈ ತಗೊಂಡಾಗ ನೀವು ಎದುರಿಸಿದ ಸವಾಲುಗಳೇನೇನು? ಸರ್ ತುಂಬ ಸವಾಲುಗಳು ಎದುರಿಸಿದೆ ಸರ್. ಸರ್ ಈಗ ನಾನು ಒಂದು ಸೈಡಲ್ಲಿ ನಾನು ಗ್ರ್ಯಾಜುಯೇಷನ್ ಮ್ಯೂಸಿಕಲ್ ಡಿಪ್ಲೊಮಾ ತೊಗೊಂಡಿದ್ದೀನಿ. ಆದರೆ ನಾನೀಗ ಸ್ಪೇರ್ ಡ್ರೈವರಾಗಿ ಕೆಲಸಕ್ಕೆ ಹೋಗ್ತೀನಿ, ಈ ಸಿಟಿ ಗಾಡಿ ಓಡಿಸ್ತೀನಿ. ಇನ್ನೊಂದು ವಿಶೇಷ, ನನ್ನ ಸಣ್ಣ ವಿಷಯ ನಿಮ್ಮನ್ನು ಹಂಚ್ಕೊಳ್ಳೋದು ಸರ್. ಈಗ ಆಶ್ರಮ ನಿಮ್ಗೆ ಯಾವಾಗಲೇ ನಮ್ಮ ವಿಷಯ ಇದೆ, ನಮ್ಮಲ್ಲಿ 24 ಜನ ಇದ್ದಾರೆ. ನಾವು ಈ ಆಶ್ರಮದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆಗ ನಾನು ಇಲ್ಲೇ ಕೆಲಸ ಮಾಡಬೇಕಾಗಿ ಬರುತ್ತೆ, ನಮ್ಮ ಅಮ್ಮನೂ ಇಲ್ಲೇ ಇರಬೇಕಾಗಿ ಬರುತ್ತೆ. ಯಾಕಂದ್ರೆ ನಮಗೆ ಇಲ್ಲಿ ಹಳ್ಳಿಯಾಗಿರೋದ್ರಿಂದ ಕೆಲಸಕ್ಕೆ ಅಂತೇಳಿ ಸರ್ ಯಾರು ಜನ ಸಿಗೋಲ್ಲ. ನಾವು ದುಡ್ಡು ಕೊಡ್ತೀವಿ ಅಂತೇಳಿದ್ರು ಬರ್ತಾರೆ, 1 ತಿಂಗಳು 1.5 ತಿಂಗಳು 2 ತಿಂಗಳು ಇರ್ತಾರೆ. ಆಮೇಲೆ ಇವ ಆಶ್ರಮದಲ್ಲಿ ಕೆಲವು ಸಮಸ್ಯೆಗಳಿರುತ್ತಲ್ಲ, ಅವ್ರು ಹೋದ್ರೆ ಬರ್ಲಿಕ್ಕೆ ಕೇಳಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಹೊರಗಡೆ ಏನು ಹೇಳ್ತಾರೆ ಅಂದರೆ, ಇವ್ರು ಕೆಲಸಕ್ಕೆ ಹೋಗಲ್ಲ, ಇಲ್ಲಿ ಕೆಲಸ ಮಾಡಲಿಕ್ಕೆ ಬೇಡ, ಇವ್ರು ಮೈಗಳ್ರು, ಇವ್ರು ಹೆಂಗೆ ಕೆಲಸ ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ ಅಥವಾ ಇವ್ರ ತಾಯಿಗೆ ಬೇಡ, ನಾವೇನು ಆಶ್ರಮಕ್ಕೆ ಕೊಡ್ತೀವಿ ಅದರಲ್ಲಿ ಇವ್ರು ತಿಂದು ಬದುಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಅದು ನಮಗೆ ತುಂಬ ನೋವು ಕೊಡುವಂಥ ವಿಷಯ. ಯಾಕಂದರೆ ಸರ್ ಈ ಪರಿಸ್ಥಿತಿಯಲ್ಲಿ ಸರ್ ನಮ್ಮ ಕಷ್ಟ ಏನಿದೆ ಅಥವಾ ನಮಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂತ ನಮಗೆ ದೇವರಿಗೆ ಮಾತ್ರ ಗೊತ್ತು, ಅಥವಾ ನಮ್ಮನ್ನು ನಂಬ್ಕೊಂಡಿರೋರಿಗೆ ಮಾತ್ರ ಗೊತ್ತು. ಆದರೆ ಸರ್ ಈ ಥರ ಒಂದು ಸವಾಲುಗಳು ತುಂಬ ಎದುರಿಸಬೇಕಾಗಿ ಬರುತ್ತೆ. ಮತ್ತು ಫೈನಾನ್ಷಿಯಲ್ ಎಲ್ಲ ನೀವು ಸರ್ ಫೈನಾನ್ಷಿಯಲ್ ಸರ್ ಅಂದರೆ ನಾವೇನು ಮಾಡ್ತಿದ್ದೀವಿ ಸರ್ ಅಂದರೆ, ನಮ್ಮ ಅಪ್ಪನಾಗಿ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಜನ ಇದ್ದಾರೆ, ಅಪ್ಪನ ಪರಿಚಯಸ್ಥರು ತುಂಬ ಜನ ಇದ್ದಾರೆ ಸರ್. ವಿಶೇಷವಾಗಿ ನಾನು ನಿಮ್ಮ ಹತ್ರ ಕೇಳಿದೆ ಸರ್, ಇದಕ್ಕಿಂತ ಮುಂಚೆ ನೀವು ಇಲ್ಲಿಗೆ ಬಂದಿದ್ದೀರಾ, ನೀವು ಒಂದು ಜನನ ಬಿಟ್ಟಿದ್ದೀರಾ, ನೀವು ಎಷ್ಟು ವರ್ಷಗಳ ಹಿಂದೆ ಬಂದಿರೋ ಗೊತ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ನಮ್ಮ ಆಶ್ರಮದ ಬಗ್ಗೆ ಗೌರವ ಇದೆ. ಯಾಕಂದರೆ ಒಬ್ಬನ ಕಳಿಸ್ಕೊಟ್ರಿ, ಅವ್ರು ಎಷ್ಟೋ ವರ್ಷ ನಮ್ಮ ಆಶ್ರಮದಲ್ಲಿದ್ದರು. ನನ್ನ ನೆನಪಿನ ಪ್ರಕಾರ ಒಂದು ತಾಯಿ ಮತ್ತು 3 ಜನ ಮಕ್ಕಳನ್ನು ಕಳಿಸ್ಕೊಟ್ರಿ. ಆ ಮಕ್ಕಳು ಬರ್ಬೇಕಾದ್ರೆ ಒಂದು ದೊಡ್ಡವಳಿಗೆ 3 ವರ್ಷ, ಸಣ್ಣವಳಿಗೆ 1.5 ವರ್ಷ, ಹುಡುಗನಿಗೆ 6 ತಿಂಗಳು ಮಗುವಿತ್ತು, ತಾಯಿಗೆ 20 ವರ್ಷ. ಹಾಗೆ ಹೋದ ವರ್ಷ ಅಂದರೆ 2021ನೇ ವರ್ಷದಲ್ಲಿ ಆ ಹುಡುಗಿನ ಮದುವೆ ಮಾಡಿ ಅವ್ರ ಫ್ಯಾಮಿಲಿಗೆ ಕಳಿಸ್ಕೊಟ್ವಿ. ನೀವು ಈ ದಾರಿಗಳು ತಿರುಗಾಡ್ಬೇಕಾದ್ರೆ ಸರ್ ನೀವೇನು ಮಾಡ್ತಿದ್ರಿ, ನಮ್ಮನ್ನು ಕಂಡಾಗ ಮಾತಾಡ್ತಿದ್ರಿ, ಫೋನ್ ಮಾಡಿ ಮಾತಾಡ್ತಿದ್ರಿ. ನಿಮ್ಮ ಭರವಸೆ ಏನು, ನಮ್ಮ ಆಶ್ರಮ ನಾನು ಕರ್ಕೊಂಬಂದುಬಿಟ್ಟು ಚೆನ್ನಾಗಿದ್ದಾರೆ, ಒಳ್ಳೆ ರೀತಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ನೀವು ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ, ನಮ್ಮ ಆಶ್ರಮ ಹೋಗ್ತಿರ್ತಿದ್ದೆ ಥರ ಸರ್, ನೀವು ಅಥವಾ ನಿಮ್ಮ ಥರ ಸರ್ ತುಂಬ ಜನ ಬರ್ತಾರೆ, ಇವತ್ತಿಲ್ಲಿ ಬಂದು ನೋಡ್ತಾರೆ, ನಾಳೆ ಬಂದು ನೋಡುವಾಗ ಇಲ್ಲಿ ಹೇಗಿದೆ ಅಥವಾ ಇಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ನಮ್ಮಲ್ಲಿ ಇಲ್ಲಿ ಏನು ಸೇವೆ ಆಗ್ತಾಯಿದೆ ಅದನ್ನು ನೋಡಿಬಿಟ್ಟು ನೀವು ಹೋಗಿ ನಿಮ್ಮ ಸ್ನೇಹಿತರಿಗೆ ಹೇಳುವಾಗ ಅವ್ರು ಕೊಡುವಂಥ ಅಕ್ಕಿ ಸಾಮಾನು, ತರಕಾರಿ ಅಥವಾ ಬಟ್ಟೆ ಆಗಿರ್ಬೋದು, ಈ ಥರ ವಿಷಯ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ನೋಡ್ತಾ ಇರಿ, ಮತ್ತೆ ವಾಪಸ್ ಬರ್ತೀನಿ. Neelam, the complete family shopping center for all clothing needs, silks and sarees, shooting and shirting, dress materials, ready-made garments, furnishing needs, handlooms, innerwears, traveling items and rainy wears.
ಶೂಟಿಂಗ್ ಶರ್ಟಿಂಗ್ ರೇಷ್ಮೆ ಸೀರೆಗಳು ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಎಲ್ಲ ರೀತಿಯ ಉಡುಪುಗಳು ಹಾಗೂ ಶಾಲಾ ಮಕ್ಕಳ ಯೂನಿಫಾರ್ಮ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಹಾಗೂ ಮಲೆನಾಡಿನ ಬೆಳೆಗಳಾದ ಕಾಫಿ, ಮೆಣಸು, ಏಲಕ್ಕಿಯನ್ನ ಉತ್ತಮ ದರದಲ್ಲಿ ಕೊಂಡುಕೊಳ್ಳಲಾಗುವುದು. ಹಾಗಾದ್ರೆ ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್, ಮಾಲೀಕರು ಮೋಹನ್ ಲಾಲ್ ಜೈನ್, ವಿಳಾಸ MG ರೋಡ್, ಮುಡಿಗೇರಿ, ಚಿಕ್ಕಮಗಳೂರು. ಒಂದು ವಿಷಯ ಬರೋದಾದರೆ ಸರ್, ನಿಮ್ಮ ತರಗೆ ಸರ್ ನೀವು ಏನೋ ಒಂದು ವಿಷಯ ಕೆಲಸ ಮಾಡ್ತೀರಾ, ಅದು ನಿಮ್ಗೆ ಅದು ಒಳ್ಳೇದಾಯಿತು ಅಂತ ಹೇಳಿದಾಗ ಸರ್ ನೀವು ಒಂದು 100 ರೂಪಾಯಿನೋ 200 ರೂಪಾಯಿನ ಆಶ್ರಮಕ್ಕೆ ನೀವು ಆಶ್ರಮ ಅಕೌಂಟಿಗೆ ಕಳಿಸ್ಕೊಡ್ತೀರಾ ಸರ್. ಆ ನಿಟ್ಟಲ್ಲಿ ಸರ್ ನಮ್ಮ ಆಶ್ರಮ ಸಾಕ್ತಾ ಇದೆ ಸರ್. ಈಗ ಇಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾನಸಿಕ ರೋಗಿಯಾಗಿ ಎಲ್ಲೋ ಇದ್ದರು, ಯಾರೋ ತಂದು ಇಲ್ಲಿ ಬಿಟ್ಟಿರ್ತಾರೆ, ಆಮೇಲೆ ಅವರು ಚೆನ್ನಾಗಾಗ್ಬಿಡ್ತಾರೆ. ಹೌದು ಸರ್. ಆಗ ಅವರು ವಾಪಸ್ ಮನೆಗೆ ಹೋಗಿ ಆನಂತರ ಮತ್ತೆ ಬಂದು ನಿಮ್ಗೇನಾರೋ ಒಂದು ಶುಭಾಶಯ ಹೇಳಿದ್ದು ಅಥವಾ ನಿಮ್ಮ ದೆಸೆಯಿಂದ ನಾನು ಒಳ್ಳೇದಾದೆ ಅಂತ ಅದು ಈಗಲಾರು ಫೋನ್ ಮಾಡಿ ಹೇಳ್ತಾ ಇರೋ ಆ ಘಟನೆಗಳೇನು ಸರ್ ಇದು ಆ ಥರ ಆಗ್ತಾ ಇರುತ್ತೆ ಸರ್. ಯಾಕಂದ್ರೆ ನಮ್ಮ ತಂದೆ ಕಾಲದಿಂದ ಇರಬೇಕಾದ್ರೆ ಸರ್ ನಮಗೆ ಇಲ್ಲಿ ಯಾರೆಲ್ಲ ಸಹಾಯ ಮಾಡಿ ಅಂದರೆ ಇಲ್ಲಿ ಹೋಗಿದ್ದವ್ರಿಗಿಂತ ಹೆಚ್ಚಾಗಿ ಸರ್ ನಮ್ಮ ಆಶ್ರಮದ ಮೇಲೆ ಭರವಸೆ ಇಟ್ಟು ನಮಗೆ ಯಾರು ಅಕ್ಕಿ ಸಾಮಾನು ಅಂತ ಏನೋ ಕೊಡ್ತಾರೆ, ಅಥವಾ ಕೆಲಸ ಇಲ್ಲ ಅಂತ ಇಲ್ಲಿ ಬಂದು ಕೇಳಿ ಹೋಗ್ತಾರೆ. ಇನ್ನು ಕೆಲವ್ರು ಯಾರೋ ಬಂದು ಏನೋ ಮಾಡಿ ಹೋದಾಗ ಸರ್ ಅವ್ರದ್ದು 1 ತಿಂಗಳು ಅಥವಾ ಒಂದು 6 ತಿಂಗಳಲ್ಲಿ ಸರ್ ರಿಪ್ಲೈ ಬರುತ್ತಂದರೆ ಸರ್ ನಿಮ್ಮ ಆಶ್ರಮಕ್ಕೆ ಸಹಾಯ ಮಾಡಿದ್ಮೇಲೆ ನಮಗೆ ಕೆಲಸ ಸಿಕ್ತು, ಇಲ್ಲ ಮಕ್ಕಳಾಯಿತು, ಅಥವಾ ಯಾರೋ ಒಬ್ಬರೊಬ್ಬರಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಅವ್ರು ತುಂಬ ಸಮಸ್ಯೆಯಲ್ಲಿರ್ತಾರೆ, ಅಂದರೆ ಏನೋ ಮಾರ್ಗದರ್ಶನ ಬಂದಿರ್ತಾರೆ. ಆಗ ಅವ್ರ ಬಾಯಲ್ಲಿ ಬರೋದೇನೆಂದರೆ ನಾವಿಲ್ಲಿಗೆ ಅವ್ರು ಬಿಟ್ಟ ಮೇಲೆ ನಂಗೆ ತುಂಬ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಸರ್. ಮತ್ತು ಇನ್ನೊಂದು ವಿಶೇಷ ಸರ್, ನೀವು ಹೇಳಿದಾಗ ಈಗ ಬಂದು ಹೋದವ್ರು ತುಂಬ ಜನ ಸರ್ ಫೋನ್ ಮಾಡಿ ಹೇಳ್ತಾರೆ ಅವ್ರ ಫ್ಯಾಮಿಲಿಯಿಂದ ಹೀಗಿದ್ದರು, ನೀವು ನಮ್ಗೆ ಕರ್ಕೊಂಬಂದುಬಿಟ್ರಿ ಅಂದಾಗ ಅವರ ಉದ್ದೇಶ ಏನಾದ್ರು ಸರ್. ನಮ್ಮ ಸಣ್ಣ ಉದಾಹರಣೆ, ನಿಮಗೆ ಬಣಕಲಲ್ಲಿ ಅರೀಫ್ ಅಂತ ಒಬ್ಬರು ಗೊತ್ತಿರ್ಬೋದು ಸರ್, ಕಾಂಗ್ರೆಸ್ ಅವರು ಒಂದು ಅಜ್ಜನ ಕರ್ಕೊಂಬಂದುಬಿಟ್ಟು ಒಂದು 3 ವರ್ಷದ ಹಿಂದೆ ಬಿಟ್ಟ ಮೇಲೆ ಪೇಪರಲ್ಲೆಲ್ಲ ಕಳಿಸ್ಕೊಟ್ಟಾಗ ಏನಾಯ್ತು ಅಂತ ಹೇಳಿದರೆ ಅಜ್ಜನಿಗೆ ಯಾರು ಅಂತ ಗೊತ್ತಿಲ್ಲ, ಅವ್ರ ಮನೆಯಿಂದ ಗಲಾಟೆ ಮಾಡ್ಕೊಂಡ್ಬಂದಿದ್ರು. ಪೇಪರಲ್ಲಿ ಹಾಕಿದಾಗ ವಿಷಯ ಗೊತ್ತಾಯಿತು ಅವ್ರ ಮಕ್ಕಳು ಇಂಥ ಜಾಗದಲ್ಲಿದ್ದಾರೆ ಅಂತ. ಹಾಗೆ ಮಕ್ಕಳು ಹುಡ್ಕೊಂಡ್ಬಂದರು. ಹಾಗೆ ನಾವು ಎಲ್ಲ ಸೇರಿ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಕಳಿಸ್ಕೊಂಡು ವ್ಯವಸ್ಥೆ ಮಾಡಿದ್ವಿ. ಅವಾಗೇನಾಗುತ್ತೆ ಅಂದ್ರೆ ಅವ್ರ ತಂದೆ ಅಥವಾ ಇನ್ನೊಂದಿಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡು ಬಂದಿರ್ತಾರೆ. ವಯಸ್ಸಾದ ಮೇಲೆ ಸರ್ ಏನು ಇದು ಮಾಡಲಿಕ್ಕಾಗಲ್ಲ. ಆ ಥರ ಬಂದಾಗ ಕೆಲವು ಮಾನಸಿಕ ಅಂದರೆ ಸರ್ ಸುಮ್ಮನೆ ಮಾನಸಿಕ ಬರೋಲ್ಲ ಸರ್. ಅಂದರೆ ಫ್ಯಾಮಿಲಿಲಿ ಇನ್ನೊಂದು ಸಣ್ಣ ಒಂದು ಗೌಲಭ್ಯ ಆಗಿರ್ಬೋದು ಅಥವಾ ಮನಸ್ಸಿಗೇನೋ ಬೇಜಾರಾದಾಗ ಹೊರಡೆ ಬರ್ತಾರೆ. ಆ ಟೈಮಲ್ಲಿ ನಾವು ಅವ್ರಿಗೆ ಸ್ಪಂದಿಸಿದ್ರೆ ಸರ್ ಅದು ಮಾನಸಿಕ ಆಗಿ ಬರೋಲ್ಲ, ಸ್ಪಂದನೆಗೊಳಗಾಗಿ ಹೋಗುತ್ತೆ. ಅದು ವಾರ ಹೋಗಿ ತಿಂಗಳು ಹೋಗಿ ಇದಾಗದಾಗ ಸರ್ ಹಸು ಆಗುತ್ತೆ, ಊಟ ಕೊಡೋಕ್ಕೆ ಜನ ಇರೋಲ್ಲ, ಸ್ಪಂದಿಸೋಕ್ಕಿರಲ್ಲ, ನಮ್ಮ ಬಗ್ಗೆ ಯಾರೂ ಚಿಂತೆ ಮಾಡೋಕ್ಕೆ ಬರದೇ ಇದ್ದಾಗ ಕೂದಲು ಬೆಳೀತೆ, ಗಡ್ಡ ಬರುತ್ತೆ, ತಲೆಯಲ್ಲಿ ತುಂಬಾ ಪ್ರಶ್ನೆಗಳು ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಶೇಷವಾಗಿ ಕೊರಗು ಸ್ಟಾರ್ಟ್ ಆಗುತ್ತೆ. ಹಾಗೆ ಸರ್ ಮಾನಸಿಕ ಅಂತ ಒಂದು ವಸ್ತು ಬರೋದು ಸರ್. ಹಾಗೆ ನನ್ನ ಅನುಭವದ ಸಹಿತ ತುಂಬ ಜನ ಬಂದು ನಾವು ಅವರಿಗೆ ಪ್ರೀತಿ ವಿಶೇಷವಾಗಿ ಪ್ರೀತಿ ಸರ್, ಪ್ರೀತಿ ಮತ್ತೊಂದು ಅವರ ಐಕ್ಯತೆ. ಈ ನಮ್ಮ ಆಶ್ರಮದಲ್ಲಿ 3 ಜನ ಹುಡುಗರು ಇದ್ದಾರೆ. ಅವ್ರು ಬರುವಂಥ ಪರಿಸ್ಥಿತಿ, ಈಗಿರುವಂಥ ಪರಿಸ್ಥಿತಿ ಅವರು ನಮಗೆ ಸ್ಪಂದಿಸ್ತಾರೆ. ಹಾಗೆ ಸರ್ ಅವರ ಫ್ಯಾಮಿಲಿ ಯಾರು ಅಂತ ನಮ್ಗೆ ಗೊತ್ತಾಗಿ ನಾವು ಅವ್ರ ಮನೆಗೆ ವಿಷಯ ಮುಡಿಸಿದಾಗ, ಅದು ಕರ್ಕೊಂಡೋಗಿ ಬಿಟ್ಟಾಗ ಅವರಿಗೆ ಗೊತ್ತಿರಲ್ಲ, ಅಂದರೆ ಇಂಥ ವ್ಯಕ್ತಿ ಸಿಟ್ಟು ಮಾಡ್ಕೊಂಡು ಹೋಗಿದ್ದ ವಿಷಯ ಆಗಲಿ ಅಥವಾ ಏನೋ ವಿಷಯ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾದಾಗ ಸರ್ ಅವ್ರ ಮನಸ್ಸಲ್ಲಿ ಏನಂದರೆ ಅವ್ರ ತಂದೆ ತಾಯಿನ ಒಂದು ಕುಟುಂಬಕ್ಕೆ ಸೇರಿಸಿದಂಥ ಇದು ಗೌರವ ಸರ್ ನಮಗೆ ಸೂಚಿಸ್ತಾರೆ ಸರ್. ಈ ಸಂಸ್ಥೆ ನಡೆಸ್ತಾ ಇದ್ದಿಲ್ಲ, ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳ್ತೀರಿ ನೀವು. ಸರ್ ಸರ್ಕಾರಕ್ಕೆ ಏನಾದರೂ ಧನ ಸಹಾಯ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿದ್ದೀರಾ? ಸರ್ ನಾನು ಈ ವರ್ಷ ಅಂದರೆ ಲಾಕ್ಡೌನ್ ಕೊರೋನಾ ಬರೋಕ್ಕಿಂತ ಮುಂಚೆ ಸರ್, ಅಂದರೆ ಮೊದಲು ನಮ್ಮಲ್ಲಿ ಮಕ್ಕಳನ್ನ ಇದು ಮಾಡ್ತಿದ್ವಿ. ಆಮೇಲೆ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಇದರಿಂದ ನಾವು ಈ ವಯಸ್ಸಾದ ಅಂದರೆ ವಿಶೇಷ ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿ ಶುರು ಮಾಡೋ ಉದ್ದೇಶ ಅಂದರೆ ಯಾರೂ ಇಲ್ಲದೆ ಇದ್ದರಿಗಂತೂ ಊಟ ಮತ್ತು ಬಟ್ಟೆನೇ ನಿಟ್ಟಲ್ಲಿ ಸರ್. ಇವಾಗ ಏನಾಗಿದೆ ಸರ್ ಮಕ್ಕಳು ವಿಷಯದಲ್ಲಿ ನೋಡೋದಾದರೆ ಸರ್ ಮಕ್ಕಳು ನೋಡ್ಕೊಳ್ಳಿಕ್ಕೆ ತುಂಬಾ ಸಂಘ ಸಂಸ್ಥೆಗಳಿದೆ, ಆಮೇಲೆ ಹಾಸ್ಟೆಲ್ ವ್ಯವಸ್ಥೆಗಳಿದೆ. ಆಮೇಲೆ 10th ಆಯಿತು ಅಂತ ಹೇಳಿದಾಗ ಕೆಲವೊಂದು ಸಂಸ್ಥೆಗಳು ಮಕ್ಕಳು ಸಾಕ್ತಾರೆ. ವಯಸ್ಸಾದವ್ರಿಗೆ ಅಂದರೆ ಸರ್ ದುಡ್ಡಿದ್ದವರಿಗೆ ಸರ್ ಬೇಕಾದ್ರೆ ಯಾವ್ದಾರು ಆಶ್ರಮ ಕರ್ಕೊಂಡು ಬಿಡ್ಬೋದು, ದುಡ್ಡು ಕೊಡ್ಬೋದು, ಸಾಕೋದೆಲ್ಲ ಮಾಡ್ತಾರೆ. ಆದರೆ ನಾವು ಈಗಲೂ ಸರ್ ನೋಡ್ಬೇಕಾದ್ರೆ ಕೆಲವೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಸರ್ ತುಂಬ ಜನ ಅನಾಥರು, ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಮಲಗದ ಜಾಗ ಇಲ್ಲದೆ ಇದ್ದಾರೆ. ನಮ್ಮ ತಂದೆಗೆ ಶುರು ಮಾಡಿ ಉದ್ದೇಶನ ಅದು. ಅವ್ರು ತೀರೋಗ್ಬೇಕಾದ್ರೆ ನಮಗೆ ಕೊಟ್ಟಂಥ ಒಂದು ಮಾತು ಅದೇ, ಅಂದರೆ ಯಾರೂ ಇಲ್ಲದೆ ಇದ್ದವ್ರಿಗೋಸ್ಕರ ನಮ್ಮ ಆಶ್ರಮ ನಡೆಸ್ಕೊಂಡು ಹೋಗೋಣ ಅಂತ. ಈಗ ನಾವು ಬರುವಂಥ ದಾನಿಗಳ ಹತ್ರ ಕೇಳೋದಷ್ಟೇ, ಅವ್ರು ನಮಗೆ ಸಹಾಯ ಮಾಡೋ ಉದ್ದೇಶನ ಅಷ್ಟೇ, ಅಂದರೆ ನಮ್ಮ ಆಶ್ರಮ ಯಾರೂ ಇಲ್ಲದೆ ಇದ್ದರಿಗಂಥದ್ದು ಊಟ ಮತ್ತು ಬಟ್ಟೆ, ಮಲಗದ ಜಾಗ ಅಂತೇಳಿ ಸರ್. ಹಾಗೆ ಸರ್ ನಾನು ಲಾಕ್ಡೌನ್ ಸಮಯದಲ್ಲಿ ನಾನು ಹಿರಿಯ ನಾಗರಿಕ ಕಲ್ಯಾಣ ಇಲಾಖೆಗೆ ಒಂದು ಅಪ್ರೋಚ್ ಮಾಡಿದೆ ಸರ್. ಹೀಗಿದೆ ಅಂದರೆ ನನಗೆ ಬೇರೆಯವ್ರ ಆಶ್ರಮದವರೆಲ್ಲ ಮಾಹಿತಿ ಕೊಟ್ಟರು, ಇಲ್ಲಿದ್ದಾಗ ನಿಮ್ಮ ಮಕ್ಕಳು ವಿಷಯಕ್ಕೆ ಇದು ಮಾಡ್ತಿದ್ರಿ, ಇನ್ನು ನೀವು ಒಂದು ಸ್ಟೆಪ್ ಮುಂದೆ ಹೋಗಬೇಕು, ಈ ಸರ್ಕಾರ ಪರ್ಮಿಷನ್ ಬೇಕು ಅಂತೇಳಿ ಸರ್. ಅಲ್ಲಿ ಹೋಗಿ ನಾನು ಗೌರ್ಮೆಂಟಿಂದ ಅಂದರೆ ಪರ್ಮಿಷನ್ ವಿಷಯಕ್ಕೆ ಹೋದಾಗ ಸರ್ ಅವ್ರು ಹೇಳಿದರು, ನಾವು ನಿಮಗೆ ಸಹಾಯ ಮಾಡ್ಬೋದು, ಅದು ಮಾಡ್ತೀವಿ. ಅದ್ರ ವಿಷಯ ಏನಂತ ಹೇಳಿದರೆ ನೀವು ಆಶ್ರಮನ ಈಗ ಅಂದರೆ ಪರ್ಮಿಷನ್ ತೊಗೊಂಡು
3 ರಿಂದ 5 ವರ್ಷ ನಡ್ಸ್ಕೊಂಡು ಹೋದಾಗ ನೀವು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂತ ನೋಡಿ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗೋದಾದರೆ ನಾವು ಗೌರ್ಮೆಂಟಿಂದ ನಿಮಗೆ ಸಹಾಯ ಕೊಡ್ಬೋದು. ಆದರೆ ಆ ಸಮಯದಲ್ಲಿ ನಿಮ್ಮ ಆಶ್ರಮದಲ್ಲಿ 25 ಜನ ವಯಸ್ಸಾದವರು ಇರಬೇಕು, ಗಂಡಸರಾದ್ರೆ ಗಂಡಸರು ಇರಬೇಕು, ಅಥವಾ ಹೆಂಗಸರಾದ್ರೆ ಹೆಂಗಸರು ಇರಬೇಕು. ಆ ಥರ ಒಂದು ವಿಷಯ ನನ್ನ ಗೌರ್ಮೆಂಟ್ನಕ್ಕೆ ತಂದರು ಸರ್. ಅದೇ ಸರ್ ನನ್ನ ಪ್ರಶ್ನೆ ಏನಿದೆ ಅಂತ ಸರ್, ಈಗ ನೀವು ಯಾರೊಬ್ಬರು ಫೋನ್ ಮಾಡಿ ಹೇಳ್ತೀರಾ ಒಂದು ಮೂಡಿಗೆರೆ ಅಥವಾ ಚಿಕ್ಕಮಂಗ್ಳೂರದ ಕಳಸ ಬಸ್ ಸ್ಟ್ಯಾಂಡಲ್ಲಿ ಒಬ್ರು ಇದ್ದಾರೆ ಕರ್ಕೊಂಡು ಹೋಗ್ತೀರಾ ಅಂತ ಸರ್ ಆಗ ನಾನು ನಿಮಗೆ ಅವ್ರ ವಯಸ್ಸು ಎಷ್ಟಾಗಿದೆ ಅಂತ ಕೇಳಲಿಕ್ಕಾಗಲ್ಲ, ಅವ್ರ ಅಂಗವಿಕಲನ ಅಂತ ಕೇಳಲಿಕ್ಕಾಗಲ್ಲ, ಅವ್ರ ಹೆಂಗಸ ಗಂಡಸ ಅಂತ ಕೇಳಲಿಕ್ಕಾಗಲ್ಲ, ಅವ್ರ ಮಾನಸಿಕನ ಅಂತ ಕೇಳಲಿಕ್ಕಾಗಲ್ಲ ಸರ್. ಈಗ ನಾವು ಗೌರ್ಮೆಂಟಿಂದ ನಾವು ಸಹಾಯ ತೊಗೊಳ್ಬೇಕಾದ್ರೆ ಸರ್ ಅವ್ರು ಹೇಳಿದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕಾಗಿ ಬರುತ್ತೆ ಸರ್. ನಮ್ಮ ಮೊದಲನೇ ಬೇಸಿಕ್ ಸರ್, ನಮ್ಮ ಆಶ್ರಮ ಯಾರೂ ಇಲ್ಲದೇ ಇದ್ರೂ ಒಂದು ಊಟ ಮತ್ತು ಬಟ್ಟೆ ಅಂತ ಹೇಳುವಾಗ ಸರ್ ನಾವು ಇದನ್ನು ನೋಡ್ಕೊಂಡು ಹೋಗಲಿ ಅಥವಾ ಅವ್ರ ಹತ್ರ ಇದು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಸರ್. ಹಾಗೆ ಇಲ್ಲಿ ತನಕ ನಮಗೆ ಗೌರ್ಮೆಂಟಿಂದ ಯಾವುದೇ ಅನುದಾನವೂ ಬರ್ತಿಲ್ಲ ಸರ್. ಈಗ ಖಾಸಗಿ ಅವರು ಏನು ದಾನ ಕೊಡ್ತಾರೆ ನಿಮಗೆ, ಅದರಲ್ಲಿ ನೀವು ನಡ್ಸ್ಕೊಂಡು ಹೋಗ್ತಾರೆ ಸರ್. ನಿಮಗೆ ಒಂದು ದಿವಸ ಯಾರೂ ಧನ ಸಹಾಯ ಮಾಡ್ದೇನೆ ತುಂಬ ಕಷ್ಟದ ದಿನಗಳಿದೆಯಾ ಸರ್? ಅಂದರೆ ಇಲ್ಲಿ ತನಕ ಸರ್, ಅಂದರೆ ನಾಳೆ ಬಗ್ಗೆ ನಾವು ಚಿಂತೆ ಮಾಡಿಲ್ಲ. ದೇವರು ಅಂದರೆ ನಾನು ಹುಷಾರಿದ್ದರೆ ಮಲಗಿರೋ ಪರಿಸ್ಥಿತಿಯಲ್ಲಾಗಿರಲಿ ಸರ್, ಈ 93ರಿಂದ ಸರ್ ಇಲ್ಲಿ ತನಕ ನಾಳೆ ಬಗ್ಗೆ ನಮಗೆ ಚಿಂತೆ ಮಾಡೋಕ್ಕೆ ಕೊಟ್ಟಿಲ್ಲ ಸರ್. ಇಲ್ಲಿಂದನೂ ತಂದು ಕೊಡ್ತಾರೆ ಅಥವಾ ಏನೋ ಒಂದು ಮಾಡಿ ನಮ್ಮನೆ ಬಾಗಿಲಿಗೆ ಮುಡಿಸುವಂಥ ಕೆಲಸ ದೇವ್ರು ಮಾಡ್ತಾಯಿದ್ದಾರೆ ಸರ್. ಈಗ ನೀವು ವಿದ್ಯಾವಂತರು, ತಂದೆ ತಾಯಿ ಕೆಲಸ ಮಾಡಿದ್ನೇ ನಾನು ಯಾಕೆ ಮಾಡಬೇಕು, ಈ ಸೇವೆನ ನಾನು ಯಾಕೆ ಮಾಡಬೇಕು ಅಂತ ನಿಮ್ಗೆ ಯಾವತ್ತೂ ಅನಿಸಿಲ್ವಾ? ಸರ್ ನನಗೆ ಇಲ್ಲಿ ತನಕ ಆ ಥರ ಭಾವನೆ ಬಂದಿಲ್ಲ. ಕಾರಣ ಏನಂತ ಹೇಳಿದರೆ ಸರ್, ನಾವು ಹುಟ್ಟು ಬೆಳೆದಂಥ ಪರಿಸರ ವಾತಾವರಣ ತುಂಬ ಕಷ್ಟದಲ್ಲೇ ಬೆಳೆದಿರೋ ಸರ್. ಒಂದು ಎರಡನೇದೇನಂತ ಹೇಳಿದರೆ ಸರ್, ನನ್ನ ತಂದೆ ಜೊತೆ ತಿರುಗಾಡೋ ಅಂದರೆ ತಂದೆ ಅಂದರೆ ತುಂಬ ಪ್ರೀತಿ, ಹಾಗೆ ಅವ್ರ ಜೊತೆ ತಿರುಗಾಡೋ ಸಮಯದಲ್ಲಿ ಅವರು ಬೆಳೆದ ಅಂಥ ರೀತಿಯಾದ ಬಂದಂಥ ವಾತಾವರಣ ಸರ್ ನಮ್ಮನ್ನು ಆ ಮಟ್ಟಕ್ಕೆ ಯೋಚನೆ ಮಾಡಲಿಕ್ಕೆ ಬಿಟ್ಟಿಲ್ಲ ಸರ್. ಅದು ಒಂದೊಂದ್ಸಲ ಅನಿಸುತ್ತೆ, ಅಂದರೆ ಕೆಲವೊಂದು ಈಗ ಅಂದರೆ ವಿಶೇಷವಾಗಿ ಸರ್, ಈಗ ನೀವೇ ನನ್ನ ಗೆಳೆಯ ಅಂದ್ಕೊಳ್ಳಿ, ಹಾಗೆ ನೀವು ನಮ್ಮ ಬಗ್ಗೆ ಚೆನ್ನಾಗಿ ಒಪಿನಿಯನ್ ಇಟ್ಕೊಂಡಿರ್ತೀರ. ನೀವು ಹೊರಗಡೆ ಬೇಡವರ ನಮ್ಮ ಬಗ್ಗೆ ಬೇರೆಯವ್ರಿಗೆ ಮಾತಾಡೋದು ನಮ್ಗೆ ಅನಿಸುತ್ತೆ, ನಮಗೆ ಈ ಆಶ್ರಮ ಬೇಕಿತ್ತ ಅಂತ ಭಾವನೆಗಳು ತುಂಬ ಬಂದೋಗುತ್ತೆ. ಯಾಕಂದರೆ ಸರ್ ಏನಲ್ಲ, ಊಟ ತಿಂಡಿಗೆ ನಮಗೇನು ಸಮಸ್ಯೆಗಳಿಲ್ಲ. ಆದರೆ ಊಟ ತಿಂಡಿ ಬಿಟ್ಟು ಇನ್ನೊಂದು ಸ್ಟೆಪ್ ಇದೆ ಸರ್. ವಯಸ್ಸಾದವರಿದ್ದಾರೆ, ಅವರಿಗೆ ಮೆಡಿಸನ್ ಅಂತ ಒಂದು ವಸ್ತು ಬೇಕು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ ಎಲ್ಲದಕ್ಕೂ ಮೆಡಿಸನ್ ಕೊಡೋಲ್ಲ. ಪ್ರೈವೇಟ್ ಆಸ್ಪತ್ರೆಯಿಂದ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಬೇಕಾಗಿ ಬರುತ್ತೆ, ಅದಕ್ಕೆ ನಾವು ದುಡ್ಡು ಕೊಡಬೇಕಾಗಿ ಬರುತ್ತೆ. ಆಮೇಲೆ ಅದೇ ಥರ ಸರ್, ಊಟಕ್ಕೆ ಅನ್ನಕ್ಕೆ ಅಕ್ಕಿ ದಾನೆಗಳು ಕೊಡ್ತಾರೆ, ತರಕಾರಿ ಸರ್ ನಾವು ದುಡ್ಡು ಕೊಟ್ಟು ತೊಗೊಳ್ಳೇಬೇಕು. ಆಮೇಲೆ ವಾರಕ್ಕೊಂದ್ಸಲ ಅವರಿಗೆ ನಾನ್ ವೆಜ್ ಆಗಿರ್ಬೋದು, ಅಥವಾ ಈ ಸಾರು ಅಂತ ಹೇಳಿದಾಗ ಸರ್ ಅದಕ್ಕೆ ತುಂಬಾ ವಸ್ತುಗಳು ಬೇಕು. ಕಾಯಿ ಆಗಿರ್ಬೋದು, ಇಲ್ಲ ಕೆಲವೊಂದು ವಸ್ತುಗಳು ಧಾನ್ಯಗಳು ಕೊಡ್ತಾರೆ, ಕೆಲವೊಂದು ವಸ್ತುಗಳು ನಾವು ದುಡ್ಡು ಕೊಟ್ಟು ತೊಗೊಳ್ಬೇಕು. ಇಲ್ಲ ನಾವು ಸಾಲ ಮಾಡಬೇಕಾಗಿ ಬರುತ್ತೆ. ಈ ಸಾಲ ಮಾಡಬೇಕಾದ್ರೆ ಸಾಲ ಕೇಳಬೇಕಾದ್ರೆ ಒಳ್ಳೆ ಮನಸ್ಸಿನ ತುಂಬ ಜನ ಕೊಡ್ತಾರೆ. ಹಿಂಗಡೆ ಮನಸ್ಸಲ್ಲಿ ಕೆಲವರು ಹೇಳ್ತಾರಲ್ಲ, ಇವ್ರು ಬಂದರು ಇವ್ರಿಗೆ ಕೊಡಬೇಕಂತ, ಆ ಥರ ಮಾತುಗಳು ಬಂದಾಗ ಸರ್ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕಂತೇಳಿದರೆ ಸರ್, ಈಗ ನಾನು ಸಣ್ಣ ಉದಾಹರಣೆ ಹೇಳೋದಂದರೆ ಸರ್, ನನಗೊಂದು ಸಣ್ಣ ಅನುಭವ. ನಮ್ಮ ತಂದೆ ತಿರೋದಾಗ ನಾನೊಂದು ಅಂಗಡಿಯಲ್ಲಿ ಸಾಲ ಮಾಡಿದ್ದೆ ಸಾಮಾನಿಗೋಸ್ಕರ. ಅಂದರೆ ತಿಂಗಳಿಗೆ ನಾನು ನಿಮ್ಗೆ ಇಷ್ಟೊಂದು ದುಡ್ಡು ಕೊಡ್ತೀನಿ, ನಿಮ್ಗೆ ಸಾಮಾನು ಕೊಡ್ತೀರಾ ಅಂತ. ಹಿಂಗೆ ದಿನಗಳು ಹೋಗ್ತಾಯಿತ್ತು ಸರ್. ಅವರು ನನ್ನ ಹತ್ರ ಒಂದು ಬೇಡಿಕೆ ಇಟ್ಟರು, ನಮ್ಮ ಅಂಗಡಿಯಲ್ಲಿ ಒಂದು ಅಜ್ಜ ಇದ್ದಾರೆ, ಅವರಿಗೆ ವಯಸ್ಸಾಗಿದೆ, ನಿಮ್ಮ ಆಶ್ರಮಕ್ಕೆ ಸೇರಿಸ್ಕೋಬೋದಾ ಅಂತ. ನಾನು ಏನೋ ಹಿಂದೆ ಮುಂದೆ ನೋಡೋರಿಗೆ ಕರ್ಕೊಂಬಂದು ಸೇರಿಸ್ಕೊಂಡೆ. ಆ ಮನುಷ್ಯ ಒಂದು 50-60 ವರ್ಷ ಅವ್ರ ತೋಟದಲ್ಲಿ ಕೆಲಸ ಮಾಡಿದೆ ಅಂತೆ, ₹1 ಅಜ್ಜನಿಗೆ ಕೊಟ್ಟಿಲ್ಲ. ಅಜ್ಜನ ತಾಯಿದು ಒಳಗೆ ಅಂತ ಲಿವರ್ ಒಳಗೆ ಒಂದು ಹುಳ ಇದಾಗಿ ಅದು ತುಂಬ ಕುಡಿತಿತ್ತಂತೆ. ಹಾಗೆ ಇದಾಗಿ ಇಲ್ಲಿ ಬಂದು 1 ವರ್ಷ ಆದಮೇಲೆ ಅಜ್ಜನ ಕೈಕಾಲೆಲ್ಲ ನೀರು ಬಂತು. ಆಮೇಲೆ ಅಂಗಡಿಯವ್ರಿಗೆ ಹೋಗಿ ವಿಷಯ ಮಾಡಿದೆ, ಹೀಗೆ ಅಜ್ಜನಿಗೆ ಆಗಿದೆ ಹೀಗೆ ಅಂತ. ಅದಕ್ಕೆ ಅಂಗಡಿಯವ್ರು ಹೇಳಿದ್ರು, ನಾವೇನು ಮಾಡಲಿಕ್ಕಾಗಲ್ಲ, ಅಜ್ಜನ ಮಕ್ಕಳಿದ್ದಾರೆ ಅವ್ರಿಗೆ ಹೇಳ್ತೀವಿ ಅಂದರು. ಹಾಗೆ ಮಕ್ಕಳನ್ನ ಹುಡುಕಿ ತೆಗ್ದು ಮಕ್ಕಳು ಮೂಡಿಬಿದ್ರೆಯಲ್ಲಿದ್ದರು. ಮಕ್ಕಳು ಫಸ್ಟಿಗೆ ಹೋಗಿ ಅಜ್ಜನ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪಲಿಲ್ಲ. ಅವ್ರು ಹೇಳಿದರು, ಈ ಅಜ್ಜ ಇಷ್ಟು ವರ್ಷ ಬದುಕಿರ್ಬೇಕು, ನಾವೆಲ್ಲ ಕೆಲಸ ಮಾಡ್ಕೊಂಡಿದ್ದು, ನಾವು ಯಾಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಬಂತು. ಆಮೇಲೆ ನಾವು ಅಜ್ಜನ ಹತ್ರ ಕೇಳಬೇಕು, ಅಜ್ಜನಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಅಜ್ಜನ ಪರಿಸ್ಥಿತಿ ಏನಂತ ಹೇಳಿದರೆ, ಬೆಟರ್ ಟ್ರೀಟ್ಮೆಂಟಿಗೆ ಅಜ್ಜನ ಮಂಗಳೂರಿಗಿಲ್ಲ ಬೇರೆ ಕಡೆ ಕರ್ಕೊಂಡು ಸೇರಿಸ್ಬೇಕು ಸರ್. ನಮ್ಮ ಹತ್ರ ಅದಕ್ಕೆ ದುಡ್ಡಿಲ್ಲ. ದುಡ್ಡಿಗಿಂತ ವಿಶೇಷವಾಗಿ ಸರ್, ದಾನಿಗಳ ಹತ್ರಕ್ಕೆ ದುಡ್ಡು ಯಾರು ಕೊಡ್ಬೋದು. ಇವನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಸರ್, ಅವ್ರ ಜೊತೆ ಒಬ್ಬರು ಪೇಷಂಟ್ ಕೇರ್ ಟೇಕರ್ ಆಗಿ ಯಾರು ಹೋಗ್ಬೇಕು. ನಮ್ಮಲ್ಲಿ ಸರ್, ನಾನು ನನ್ನ ಹೆಂಡತಿ ನಮ್ಮ ತಾಯಿ ಬಿಟ್ಟರೆ ಸರ್, ನಮ್ಮಲ್ಲಿ ಬೇರೆ ಯಾರೂ ಸ್ಟಾಫ್ಗಳಿಲ್ಲ. ಹಾಗೆ ಮಗನಿಗೆ ನಾವು ರಿಕ್ವೆಸ್ಟ್ ಮಾಡಿ ಅಜ್ಜನ ಕರ್ಕೊಂಡು ಹೋಗೋ ಥರ ಮಾಡಿದ್ವಿ. ಅಜ್ಜ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋತಿತ್ತು. 1 ತಿಂಗಳ ಅಜ್ಜ ಇಲ್ಲಿಗೆ ಬಂದು ಹೋಯಿತು. ನಾವು ಇಷ್ಟೇ ಸರ್ ನಡೆಸಿದ್ದಕ್ಕೆ ಅಜ್ಜ ನಮ್ಮ ಹತ್ರ ಋಣಿ ಅಂದೊಂದು ಕೈ ಮುಗ್ದು ಹೋಯಿತು. ನಾನು ಇನ್ನು ಬದುಕಿದ್ರೆ ಬರ್ತೀನಿ ಅಂತೇಳಿ ಹೋಗಿದ್ದ ಅಜ್ಜ 1 ವಾರದಲ್ಲಿ ತೀರೋದ್ರು, ಮತ್ತೆ ಬರಲಿಲ್ಲ ಸರ್. ನಾನು ಇಲ್ಲಿ ಯೋಚನೆ ಮಾಡಿದೆ ಸರ್, ಈ ಅಂಗಡಿಯವ್ರ ಹತ್ರ ನಾವು ಸಾಲ ತೊಗೊಂಡು ಹೋಗ್ತಿದ್ವಿ, ಅಂಗಡಿಯವ್ರಿಗೆ ನಮ್ಮ ಪರಿಸ್ಥಿತಿ ಇಲ್ಲಿ ತನಕ ಅಂತ ಗೊತ್ತು. ಈ ಅಜ್ಜನ ಸಮೇತ ಇಲ್ಲಿ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ. ಈ ಅಂಗಡಿಯವ್ರ ಹೊರಗಡೆ ಏನಂತ ಹೇಳ್ತಿದ್ರು ಗೊತ್ತಾ ಸರ್, ಅವ್ರಿಗೆ ಬೇಕಾದಷ್ಟು ಬರ್ತಾ ಇದೆ, ಅವರಿಗೆ ನಾವು ನೋಡಲಿಕ್ಕೆ ಕಷ್ಟ ಏನು ಅಂತ ಇಂಡೈರೆಕ್ಟಾಗಿ ಮಾತಾಡ್ತಿದ್ರು. ಅದು ಬಿಟ್ಟು ಸರ್, ನಾವು ಈ ಪ್ಲಾನ್ ಅವ್ರ ಹತ್ರ 1 ತಿಂಗಳಿಗೆ ಇಷ್ಟು ಕೊಡ್ತೀನಿ ಅಂತೇಳಿ ನನ್ನ ಹತ್ರ ಸಾಮಾನು ತೊಗೊಂಡ್ಬರ್ತಿದ್ದೆ.
ಒಂದೊಂದ್ಸಲ ಆ ಟೈಮ್ ಆಗಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಆಗ ನಾವೇನು ಮಾಡ್ತೀವಿ ಅಂದರೆ ಸಾಮಾನು ತೊಗೊಳೋದು ನಿಲ್ಲಿಸ್ತೀವಿ ಅಥವಾ ಬೇರೆ ಥರ ಇದು ಮಾಡ್ಕೊಂಡು ಹೋಗ್ತೀವಿ. ಇವಾಗ ಕರೆಕ್ಟಾಗಿ ಬರಬೇಕಾದ್ರೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರು ಯಾಕೆ ಬರ್ತಾ ಇಲ್ಲ, ಅವರಿಗೆ ಸಾಮಾನು ತೊಗೊಂಡೋಗ್ತಿಲ್ಲ, ದುಡ್ಡು ಕೊಡಲಿಕ್ಕಿದೆ, ಅದಕ್ಕೆ ತಲೆ ಮರೆಸ್ಕೊಂಡು ತಿರ್ಗಾಡಿ ಹೋಗ್ತಾರಲ್ಲ, ಆ ಥರ ಮಾತುಗಳು ಸರ್ ತುಂಬಾ ಬರುತ್ತೆ. ಆವಾಗ ನಮ್ಗೆ ಏನನ್ಸುತ್ತೆ, ನಾವು ಮಾಡೋ ಸೇವೆ ಜನಗಳಿಗೆ ಕಾಣೋದಿಲ್ಲಲ್ಲ ಸರ್, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಸರ್. ಏನು ಮಾಡೋದಲ್ಲ ಸರ್, ಅದು ದೇವರಿಟ್ಟಂಗೆ ಅಲ್ವಾ, ಹಾಗೆ ಸರ್. ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ನೋಡ್ತಾ ಇರಿ, ಮತ್ತೆ ವಾಪಸ್ ಬರ್ತೀನಿ. ಕಾಫಿ ಗುಡ್ಡ ರೆಸಾರ್ಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಲೆಟ್ಸ್ ಸ್ಟೆಪ್ ಔಟ್ ಗೆಟ್ ಅವೇ. 2010ರಲ್ಲಿ ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರೆಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ ಕಾಫಿ ಗುಡ್ಡ ರೆಸಾರ್ಟ್, ಕುದುರೆಮುಖ ರಸ್ತೆ, ಕಳಸ. ಹಾಗೂ ಕೆಎಂ ರೋಡ್ ಕಳಸ. ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277766889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ, ಚಲನಚಿತ್ರ ನಿರ್ಮಾಪಕರು, ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಆನಂತರ ಇದು ಒಂದು ಭಗವಂತನ ಸೇವೆ ಅಂತೇಳಿ ಮಾಡ್ತಾಯಿದ್ದೀರಿ. ಅನೇಕ ಸವಾಲುಗಳನ್ನು ಕೂಡ ಇದುವರೆಗೂ ಎದುರಿಸಿದಿರಿ, ಸರ್ಕಾರದ ಕಡೆಯಿಂದ ಇರ್ಬೋದು, ಸಾರ್ವಜನಿಕರಿಂದ ಇರ್ಬೋದು. ಈ ಆಶ್ರಮ ಜಾಗ ನಿಮ್ಮದೇನಾ? ಅಲ್ಲ ಸರ್, ಇದು ಇನಾಮಿಗೆ ಸೇರುತ್ತೆ ಸರ್. ಅಲ್ಲ, ಇನಾಮಿಗೆ ಸೇರುತ್ತೆ, ಆದರೂ ನಿಮ್ಮ ಟ್ರಸ್ಟಿಗೆ ಏನಾದ್ರು ನೆಕ್ಸ್ಟ್ ಬರುತ್ತೆ ಇದು? ಸರ್ ಅಂದರೆ ಇನಾಮಿಗೆ ಸೇರುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು. ಹಾಗೆ ಹಬ್ಬ ಇರೋ ಟೈಮಲ್ಲಿ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳುವಾಗ ಅವ್ರು ಏನಂತ ಹೇಳಿದ್ರು ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಮುಂದುವರ್ಸ್ಕೊಂಡು ಹೋಗಿ, ನಾಳೆ ಬಗ್ಗೆ ನಮ್ಗೆ ಯಾರಿಗೇನೂ ಗೊತ್ತಿಲ್ಲ, ಹೋದ್ರೆ ಇಡೀ ಪ್ರಪಂಚನೇ ಏನು ಬೇಕಾದ್ರೆ ಆಗ್ಬೋದು, ಇವತ್ತು ನೀವು ಸಂತೋಷವಾಗಿದ್ದೀರಾ, ಒಳ್ಳೆ ರೀತಿ ಹೋಗಿ ಒಳ್ಳೆ ರೀತಿ ನಡೆಸಿ ನಮ್ಮ ಕೈಲಾಗ ಸಹಾಯ ಮಾಡ್ತೀನಿ ಅಂತ ಅವಾಗಿನ ಅಧಿಕಾರಿಗಳು, ಈಗಿನ ಅಧಿಕಾರಿಗಳು ಸರ್ ಅದೇ ಥರನೇ ಆಶ್ವಾಸನೆ ಕೊಡ್ತಾ ಇದ್ದಾರೆ ಸರ್. ಆ ನಿಟ್ಟಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಸರ್. ಈಗ ಈ ಕಟ್ಟಡಕ್ಕೆ ಇನ್ನೂ ಎಲ್ಲ ಅರ್ಧಂಬರ್ಧ ಆಗಿದೆ, ನೋಡಿದೆ ನನ್ನ ಮೇಲ್ಗಡೆ ಎಲ್ಲ ನೋಡಿದೆ. ಇದಕ್ಕೆ ಇನ್ನೂ ತುಂಬ ದುಡ್ಡು ಬೇಕಾಗುತ್ತೆ ನಿಮಗೆ. ಆ ಹಣಕ್ಕೆ ಏನು ಮಾಡ್ತೀರಿ ಸರ್? ನಾವು ಮೊದಲು ಮಾಡೋದೇನಿದೆ ಸರ್, ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವ್ರ ಮೇಲೆ ಭರವಸೆ ಇಟ್ಕೊಂಡು ಹೋಗ್ತಿದ್ದೀವಿ. ಎರಡನೇದು ಏನಂತ ಹೇಳಿದ್ರೆ ಸರ್, ಈಗ ನನಗೆ ಮೊದಲು ನಮ್ಮ ತಂದೆ ಇರಬೇಕಾದ್ರೆ ಸರ್ ನಮಗೆ ಮುಂದೆ ಒಂದು ಊಟಕ್ಕೂ ಕಷ್ಟ ಆಯಿತು. ಇವಾಗಿನ ಪರಿಸ್ಥಿತಿ ಸರ್, ದೇವರು ಒಂದಲ್ಲ ಒಂದು ದಾರಿಗಳು ತೆಗಿತಿದ್ದಾರೆ. ಈಗ ವಿಶೇಷವಾಗಿ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಇದೆ, ಆಮೇಲೆ ವಾಟ್ಸಪ್ಪಲ್ಲಿದೆ ಸರ್. ನಾನು ಇಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಗೆ ಇನ್ನೊಂದು ಕೆಲಸ ಈಗ ಸರ್, ವಿಶೇಷವಾಗಿ ಅಂದರೆ ಸರ್, ನಮ್ಮದು 2 ವರ್ಷದಿಂದ ಮಳೆಗೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಮಳೆ ಬಂದು ತುಂಬಾ ಇಲ್ಲಿ ನಮ್ಮ ಮಲೆನಾಡಲ್ಲಿ ತುಂಬ ಅನಾಹುತ ಆಗಿತ್ತು. ಹಾಗೆ ನಮ್ಮ ಬಿಲ್ಡಿಂಗಿನ ಒಂದು ಸೈಡ್ ಕ್ರ್ಯಾಕ್ ಆಗಿ ನಿಂತಿತ್ತು. ಹಾಗೆ ನಾವು 2 ವರ್ಷ ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿದ್ವಿ. ಅಂದರೆ ನಮಗೆ ವಾಸಕ್ಕೆ ಸೂಕ್ತನ ಅಂತ ಒಂದು ಹೆದರಿಕೆ ನಮಗಿತ್ತು. ದೇವದಯದಿಂದ ಇಲ್ಲಿ ತನಕ ಏನೂ ಆಗಲಿಲ್ಲ. ಹಾಗೆ ನಾವು ಕಮಿಟಿಯಲ್ಲಿ ಒಂದು ತೀರ್ಮಾನ ತಗೊಂಡ್ವಿ. ಅಂದರೆ ಅಲ್ಲಿ ಕ್ರ್ಯಾಕ್ ಆಗಿರೋದ್ರಿಂದ ನೀರು ಕೆಲವೊಂದು ಸಲ ಮಳೆ ಬಂದಾಗ ಒಳಗೆ ಬರೋದೆಲ್ಲ ಆಗ್ತಾಯಿತ್ತಲ್ವ, ಅದಕ್ಕೆ ಕಮಿಟಿಯಲ್ಲಿ ತೀರ್ಮಾನ ತೊಗೊಂಡು ಶೀಟ್ ರೂಫಿಂಗ್ ಮಾಡುವ ಅಂತ ಒಂದು ಯೋಚನೆ ಹಾಕಿದ್ವಿ ಸರ್. ಹಾಗೆ ಯೋಚನೆ ಮಾಡಿ ಕಲೆಕ್ಷನಿಗೆ ಅಂತೇಳಿ ಲೆಟರ್ ಟೈಪ್ ಮಾಡಿ ಕಳಿಸ್ಕೊಟ್ವಿ. ಹಾಗೆ ತುಂಬ ಹೋಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, ನಮಗೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಸರ್. ಹಾಗೆ ಪರಿಚಯ ಇರೋರೊಬ್ಬರು ಗೊತ್ತಿಲ್ಲ ನನಗೆ, ಅವ್ರು ಯಾರೋ ತಿಳಿದಂಗೆ ಗೊತ್ತಿಲ್ಲ ಸರ್. ಅವರು ಫೋನಲ್ಲಿ ಮಾತಾಡಿದ್ದಾರೆ, ಅವ್ರ ಹೆಸರು ಗೊತ್ತು, ಅವ್ರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಹೀಗೆ ವಿಷಯ ಬಂದಾಗ ಒಂದು ಪೀಟಿಗೆ ಹಾಕಿ ಹೀಗೆ ಅಂತ ಕೇಳಿದ್ರು. ಯಾಕೆ ನಾನು ಹೌದು ಸರ್ ಹೀಗೀಗಿದೆ ಈ ವಿಷಯ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸರಿ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಡೀಟೇಲ್ಸ್ ಕೊಡಿ, ನನ್ನ ಕೆಲವು ಕೊಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಎಷ್ಟು ಕೊಡೋಕ್ಕಾಗುತ್ತಾ ಗೊತ್ತಿಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಸರ್ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಮಾತಾಡಿ 1 ಲಕ್ಷ ರೂಪಾಯಿ ಅವ್ರು ಕಲೆಕ್ಷನ್ ಮಾಡಿ ಕೊಟ್ಟರು. ನಿಮ್ಮದು ಊರು ಕೇರಳ, ನಿಮ್ಮದು ನಿಮ್ಮದು ಉಡುಪಿನ? ಹಾಂ, ನಿಮ್ಮದು ಯಾವ ಊರು? ನಿಮ್ಮದು ಎಲ್ಲಿ? ಹಾಂ, ನಿಮ್ಮದು? ನಿಮ್ಮದು ಇಲ್ಲೇ ನಿಮ್ಮದೇ ಊರು? ಹೌದಾ? ನೀವು ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇಲ್ಲಿ? ನಿದ್ದೆ ಎಲ್ಲ ಬರುತ್ತೆ ಚೆನ್ನಾಗಿ?
ಸ್ನಾನಕ್ಕೆ ಬಿಸಿನೀರೆಲ್ಲ ಇದೆಯಾ? ಊಟಕ್ಕೆಲ್ಲ ಏನು ತೊಂದರೆ ಇಲ್ಲ. ತುಂಬಾ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ ಸಾರ್ವಜನಿಕ ಕೆಲಸ ಮಾಡೋದು. ಬೇರೆ ಕಡೆ ಊಟ ಎಲ್ಲ ಹೆಂಗ್ ಕೊಡ್ತಾರೆ ಇಲ್ಲಿ? ಊಟ ಚೆನ್ನಾಗಿದೆಯಾ? ನೀವು ಎಷ್ಟು ಸಮಯ ಆಯ್ತು ಇಲ್ಲಿ ಬಂದು? ತುಂಬಾ ತುಂಬಾ ಕಷ್ಟ ಇದೆ. ಹೊರಗಡೆಯಿಂದ ಧನಸಹಾಯ ಮಾಡಿ ಸಾಕೋದು ಎಲ್ಲ ಸುಲಭ ಅಲ್ಲ. ಹಾಗಾಗಿ ನೀವು ಇರೋರು ಏನಿದ್ರೆ 3 ಜನ, ಅವ್ರ ಜೊತೆನೂ ಭಾಳ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಅವರು ದೇವ್ರ ಮೇಲೆ ಬಾಲ್ ಹಾಕಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಗಲಾಟೆ ಮಾಡೋಂಥದ್ದಾಗಲಿ ಚೂರು ಅದಿಲ್ಲ ಇದಿಲ್ಲ. ಒಂದು ಮನೇಲೇ ಇಲ್ಲ ಅಲ್ವಾ? 2 ಜನ ಇದ್ದಲ್ಲೇ ಕಷ್ಟ ಆಗುತ್ತೆ. 30 ಜನ ಸಾಕೋದಂದ್ರೆ ಅಷ್ಟು. ಕಾಫಿ ಎಲ್ಲ ಕೊಡ್ತಾರೆ ಕುಡಿಯೋಕ್ಕೆ? ಹೆಚ್ಚಿಗೆ ಮಲಗ್ತಿರೋ ರೊಗ್ಗೆಲ್ಲ ಇದೆಯಾ? ಊಟ ಸೇರುತ್ತಾ ಚೆನ್ನಾಗಿ? ನಿದ್ದೆ ಎಲ್ಲ ಬರುತ್ತಾ? ಊಟ ಸೇರುತ್ತಲ್ಲ? ಆಯ್ತು. ಹಂಗೆ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆಲ್ಲರಿಗೂ. ಚೆನ್ನಾಗಿ ಸಾಕ್ತಾರೆ. ನಾವು ಕೈಲಾದ ಸಹಾಯವನ್ನು ನೋಡ್ತೀವಿ, ಕೇಳ್ತೀವಿ ಎಲ್ಲರನ್ನ. ಆಯ್ತು ಆಯ್ತು. ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೋಡ್ತಾ ಇರಿ, ಮತ್ತೆ ವಾಪಸ್ ಬರ್ತೀನಿ. ನಿಮ್ಮ ಹೆಸರೇನು? ನನ್ನ ಹೆಸರು ರೇಷ್ಮಾ ಅಂತೇಳಿ. ನಿಮ್ಮ ತಾಯಿ ಮನೆ? ನನ್ನ ತಾಯಿ ಮನೆ ಧರ್ಮಸ್ಥಳ ಕಡೆ. ನಿಮಗೂ ಈ ಸೇವೆ ಮಾಡೋ ಮನಸ್ಸಿದೆಯಾ? ಮನಸ್ಸಿತ್ತು, ಇಷ್ಟ ಇತ್ತು ಸೇವೆ ಮಾಡಬೇಕು ಅಂತ. ಇಲ್ಲಿ ಬಂದಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು. ಅಂದರೆ ತುಂಬ ಜನ ಜಾಸ್ತಿ ಎಲ್ಲ ಇದು ಮಾಡಬೇಕು, ಮೇಂಟೈನ್ ಮಾಡಬೇಕು, ಸ್ವಲ್ಪ ಕಷ್ಟ ಆಯಿತು. ಅಮ್ಮ ಮಾಡ್ತಾ ಇದ್ರಲ್ಲ, ಅವ್ರನ್ನ ನೋಡಿ ಕಲ್ತ್ಕೊಂಡೆ. ಆಮೇಲೆ ಇಷ್ಟ ಆಯಿತು ಬರ್ತಾ. ಈಗ ಇವರ ದೈನಂದಿನ ಚಟುವಟಿಕೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತಾರೆ? ಅದೇ ಬೆಳಿಗ್ಗೆ ನಮ್ಮ ಮನೆಯವ್ರು ಹೇಳಿದಾಗೆ 6 ಗಂಟೆಗೆ ಎದ್ದೇಳ್ತಾರೆ. ಆಮೇಲೆ ದೇವರಿಗೆ ಕೈ ಮುಗಿದು ಕಾಫಿ ಕೊಡ್ತೀವಿ. ಕಾಫಿ ಆದಮೇಲೆ ಒಂದು ಸ್ವಲ್ಪ ಅವ್ರದ್ದು ಡ್ಯೂಟಿ ಅದು ಇದು ಅಂತೇಳಿ ಕೆಲಸ ಎಲ್ಲ ಇರುತ್ತೆ. ಆಮೇಲೆ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತೀವಿ. ಆಮೇಲೆ ಅವ್ರಿಗೆ ಏನಾದರೂ ಕೆಲಸ ಇದೆ, ಸಣ್ಣ ಪುಟ್ಟ ಕೆಲಸಗಳನ್ನ ಕೊಡ್ತೀವಿ. ಕೂತಲ್ಲಿ ಕೂರಕ್ಕೆ ಬಿಡಲ್ಲ ನಾವು. ಅದು ಒಂದು ಅವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಊಟ. ಒಂದ್ಸಲ 1:15 ಆಗುತ್ತೆ. ಅಡುಗೆ ಎಲ್ಲ ಸ್ವಲ್ಪ ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಒಂದೊಂದ್ಸಲ 1:15 ಆಗುತ್ತೆ. ಆಮೇಲೆ ಸಾಯಂಕಾಲ 4 ಗಂಟೆಗೆ ಕಾಫಿ ಕೊಡ್ತೀವಿ. ತಿಂಡಿ ಇದ್ದರೆ ತಿಂಡಿ, ಇಲ್ಲಾಂದರೆ ಇಲ್ಲ. ಆಮೇಲೆ ರಾತ್ರಿ 8-8:15 ಅಷ್ಟೊತ್ತಿಗೆ ಊಟ. ಈಗ ನೀವು ಈ ಥರ ಇರ್ತಾರೆ, ಫಸ್ಟ್ ಬಂದು ಭಾಳ ಒಳ್ಳೆಯವರು ಇವರು ಅಂತ ಸೇರಿಸಿ ಹೋಗ್ತಾರೆ. ಅವ್ರು ಆನಂತರ ಇಲ್ಲಿ ನಿಮ್ಮ ಹತ್ರ ಗಲಾಟೆ ಮಾಡೋದು, ಕುಸ್ತಿ ಮಾಡೋದು, ನಾನು ಊರಲ್ಲಿ ಭಾಳ ಚೆನ್ನಾಗಿದ್ದೆ, ನನಗೆ ಇಷ್ಟೊತ್ತಿಗೆ ಹಿಂಗೆ ಬೇಕು, ಇಂಥದೇ ಊಟ ಬೇಕು ಅಂತ ನಿಮಗೇನು ಹೆಂಚು ಮಾಡ್ತಾರ? ಕೆಲವೊಬ್ರು ಮಾಡ್ತಾರೆ, ಇನ್ನು ಕೆಲವೊಬ್ರು ಅಡ್ಜಸ್ಟ್ ಆಗಿ ಇರ್ತಾರೆ. ಅಂದರೆ ನಾವು ಅವ್ರಿಗೆ ಹೇಳ್ತೀವಿ ಈ ಥರ. ಅಂದರೆ ಅವರು ಏನಾದರೂ ಗಲಾಟೆ ಮಾಡಿದರೆ ಅವರಿಗೆ ಹೇಳ್ತೀವಿ, ಬುದ್ಧಿ ಹೇಳ್ತೀವಿ. ಈಗ ನೀವು ಭಾಳ ಚಿಕ್ಕ ವಯಸ್ಸಿದೆ ನಿಮಗೆ, ನೀವು ಅವತ್ತೇನೋ ಸೇವೆ ಮಾಡೋಣ ಅಂತ ಬಂದ್ರಿ. ಯಾವ ಥರ ಒಂದಿನ ಅನಿಸಿದೆಯಾ ನಮಗೆ ಯಾಕೆ ಬೇಕಿತ್ತು ಈ ಸೇವೆ ವಿಚಾರ ಅಂತ? ಮಾತಾಡ್ತಾರೆ, ಬೇಜಾರಾಗುತ್ತೆ. ಜನ ಮಾತಾಡುವಾಗ ಬೇಜಾರಾಗುತ್ತೆ. ಮತ್ತೆ ಇಲ್ಲಿರೋರಲ್ಲಿ ಒಬ್ರು ಇಬ್ರು ಅಂತ ಹೇಳ್ಬಿಟ್ಟು ಊಟ ಕೊಡ್ತೀವಿ, ಜಾಸ್ತಿನೇ ಕೊಡ್ತೀವಿ. ಇಲ್ಲಿಂದ ಹೊರಗಡೆ ಹೋಗಕ್ಕೆ ನೋಡ್ತಾರೆ, ಓಡೋಗಕ್ಕೆ. ಆಗ ಸ್ವಲ್ಪ ಬೇಜಾರಾಗುತ್ತೆ. ನಾವು ಇಷ್ಟೆಲ್ಲ ಕೊಟ್ಟುಬಿಟ್ಟು ಇವ್ರನ್ನೆಲ್ಲ ಇಷ್ಟು ನೋಡ್ಬಿಟ್ಟು ಈ ಥರ ಮಾಡ್ತಾರಲ್ವ ಅಂತ ಬೇಜಾರಾಗುತ್ತೆ. ಅದು ಜಾಗ ಸರಿ ಇಲ್ಲ, ಭಾಳ ಎತ್ತರದಲ್ಲಿದ್ದರೆ ಸುತ್ತ ಕಾಂಪೌಂಡ್ ಮಾಡಿ ಗೇಟ್ ಎಲ್ಲ ಮಾಡ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೋಡ್ತಾ ಇರಿ, ಮತ್ತೆ ವಾಪಸ್ ಬರ್ತೀನಿ. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್. ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು. ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ visit us www.nisargacare.com.
ಮಾಗುಡಿಂದ ಒಬ್ಬರು ಫ್ರೆಂಡ್ ಬಂದಿದ್ರು ಹೀಗೆ. ಹಾಗೆ ಅವರು ಒಂದು ಗ್ರೂಪ್ನವ್ರ ಹತ್ರ ಮಾತಾಡಿಬಿಟ್ಟು ಅವರೊಂದು ಕಲೆಕ್ಷನ್ ಮಾಡಿ ಒಂದು 50,000 ಕಳಿಸ್ಕೊಟ್ರು. ಹಾಗೆ 1.5 ಲಕ್ಷ ನನ್ನ ಅಕೌಂಟಲ್ಲಿತ್ತು. ಹಾಗೆ ನಾವು ಇನ್ನೂ ನಮಗೆ ಸಾಕಾಗೋದಿಲ್ಲ, ಇನ್ನೂ ಬೇಕಲ್ಲ, ಹಾಗೆ ಕಮಿಟಿಯಲ್ಲಿ ಮಾತಾಡಿದ್ವಿ. ಹಾಗೆ ನಮ್ಮ ಪ್ಲ್ಯಾನ್ ಏನಾಗಿತ್ತು ಅಂದರೆ ಮೇ ತಿಂಗಳಲ್ಲಿ ಶೀಟ್ ರೂಫಿಂಗ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಮಾಡಿ ನಿಲ್ಲಿಸಿದ್ವಿ ಸರ್. ಅಷ್ಟೇ ಲಾಕ್ಡೌನ್ ಬಂತು ಸರ್. ನಮಗೆ ಅಂದರೆ ಕೆಲವು ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಇದ್ದಂಥ ದುಡ್ಡು ಖರ್ಚಾಗಿ ಹೋಯಿತು ಸರ್. ಯಾಕಂದರೆ ನಮಗೆ ಸರಿ ಇಲ್ಲ, ನಾವು ಈ ಆಶ್ರಮ ನಡೆಸೋದು ಯಾರಾದ್ರು ಕೊಡೋದು ಸಹಾಯದಿಂದ. ಈ ಲಾಕ್ಡೌನ್ ಬಂತು, ಕೊರೋನಾ ಬಂತು ಅಂತ ಸರ್, ಆ ಟೈಮಲ್ಲಿ ಏನಾಗುತ್ತೆ ನಮಗೆ ಕೊಡೋಂಥ ದಾನಿಗಳಿಗೂ ಸಮಸ್ಯೆ ಇರುತ್ತೆ. 10ರಲ್ಲಿ ಒಬ್ಬರು ಕೊಡ್ಬೋದು, ಒಬ್ರಿಗೂ ಸಮಸ್ಯೆ ಬಂದಾಗ ಅವರು 10 ಪಾಲು ಕೊಡೋ ಜಗಳ 1 ಪಾಲು ಕೊಡ್ತಾರೆ. ಆದರೆ ಇಲ್ಲಿರೋದು 24 ಜನ ಹೋಗಲೇಬೇಕಲ್ಲ ಸರ್, ನಮ್ಮ ಪ್ರಯತ್ನ ಮುಂದೆ ಸಾಗಲೇಬೇಕು. ಹಾಗೆ ಬಂದಾಗ ಸರ್ ಕಮಿಟಿಯವರು ಹೇಳಿದರು, ಇವತ್ತಿನ ಪರಿಸ್ಥಿತಿ ನೋಡುವ, ಮತ್ತೆ ನೋಡುವ ಅಂತ ಹೇಳ್ಬಿಟ್ಟು ಹಾಗೆ ದುಡ್ಡನ್ನು ಖರ್ಚು ಮಾಡೋಂಥ ಪರಿಸ್ಥಿತಿ ಬಂತು. ಹಾಗೆ ಮೇ ತಿಂಗಳಲ್ಲಿ ಏನಾಯಿತು, ಮಳೆ ಬರುತ್ತಲ್ಲ, ಏನಾರು ಮಾಡಿ ಇದನ್ನು ಮುಗಿಸ್ಬೇಕು ಅಂತೇಳಿ ಇನ್ನೊಂದು 10 ಜನಕ್ಕೆ ವಿಷಯ ಮಾಡಿಸಿ ಕೆಲಸ ಬರೋ ಥರ ನೋಡುವ ಅಂತೇಳಿ ಒಂದು ಯೋಚನೆ ಆಗ್ತಾಗ ಈ ಮೆಟೀರಿಯಲ್ಸ್ ಕೊಡುವಂಥ ಅಂಗಡಿಯಲ್ಲಿ ಒಂದು ವಿಷಯ ಅಂಕಲ್ ಮಾತಾಡ್ಬೇಕಾದ್ರೆ ಹೇಳಿದರು, ನಮಗೊಂದು ಆಶ್ರಮ ಇದೆ, ನೀವು ನಮಗೊಂದು ಸಹಾಯ ಮಾಡಬೇಕು, ನಮಗೆ ಸಾಲ ಕೊಡಿ, ನಾವು ನಿಮಗೆ ಚೆಕ್ಕು ಅಥವಾ ಪ್ರೂಫ್ ಏನು ಬೇಕಾದ್ರೂ ಕೊಡ್ತೀವಿ, ನಿಧಾನಕ್ಕೆ ನಮಗೆ ದುಡ್ಡು ಬಂದಾಗ ನಾವು ನಿಮಗೆ ಕೊಡ್ತೀವಿ ಅಂತೇಳಿ ಒಂದು ವಿಷಯ ಮಾತಾಡಿದಾಗ ಒಪ್ಕೊಂಡ್ರು ಸರ್. ಅದು ನಮ್ಗೆ ಅವಾಗೇನು ಸಮಸ್ಯೆ ಬಂತು ಅಂತೇಳಿ ಲಾಕ್ಡೌನ್ ಬಂದಿರೋದ್ರಿಂದ ನಮ್ಮ ಬಾಳದಲ್ಲಿ ಚೆಕ್ ಪೋಸ್ಟ್ ಹತ್ರ ಗೇಟ್ ಹಾಕಿದ್ರು. ಹಾಗೆ ಇಲ್ಲಿಗೆ ಕೆಲಸ ಬಂದು ಮಾಡಲಿಕ್ಕೆ ಅನಾನುಕೂಲ ಸ್ಟಾರ್ಟ್ ಆಗಿ ನಿಂತು ಸರ್. ಹಾಗೆ ನಾವು ಅದನ್ನು ಪೆಂಡಿಂಗ್ ಇಟ್ಟು ಲಾಕ್ಡೌನ್ ಓಪನ್ ಆದಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಆಗ್ತದೆ ಸರ್. 40% ಅಷ್ಟು ಮೆಟೀರಿಯಲ್ ರೇಟ್ ಜಾಸ್ತಿ ಆಗುತ್ತೆ ಸರ್. ಅವಾಗ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದು ಯೋಚನೆ ಹಾಕಿದ್ವಿ, ಮಳೆ ಬರ್ತಾಯಿದೆ, ಬಿಲ್ಡಿಂಗ್ ಒಳಗೆ ಸೋರ್ತಾ ಇದೆ. ಇದಕ್ಕಿಂತ ಮುಂಚೆ ನಾವು ಕೆಲವೊಂದು ದಾನಿಗಳ ಹತ್ರ ಸಹಾಯ ತೊಗೊಂಡಿದ್ದೀವಿ. ಆ ಟೈಮಲ್ಲಿ ಸರ್ ತುಂಬ ಜನ ನಮಗೆ ಅವರ ದಿನ ಖರ್ಚು ಮಾಡುವಂಥ ಕೆಲಸ ಅಂತ ಅವ್ರಿಗೆ ಬರೋ ಸಂಬಳದಲ್ಲಿ 1 ದಿನ ಸಂಬಳ ಕೊಟ್ಟವರು ಇದ್ದಾರೆ, 1 ತಿಂಗಳು ಸಂಬಳ ಕೊಟ್ಟಿದ್ದಾರೆ. ಹಾಗೆ ತುಂಬ ಜನ ದಾನಿಗಳು ಸಹಾಯ ಮಾಡಿದ್ದಾರೆ. ಈ ಲಾಕ್ಡೌನ್ ಬಂದಾಗ ನಾವಿಲ್ಲಿ 1.5 ಲಕ್ಷ ಬಿಟ್ಟು ಬಾಕಿ ಸಹಾಯನ ಸಮೇತ ನಾವು ಇದಕ್ಕೋಸ್ಕರ ಬಳಸ್ಕೊಂಡಿದ್ದೀವಿ. ಹಾಗೆ ನಾವು ಅವ್ರಿಗೆ ಉತ್ತರ ಕೊಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಇವರು ಆಶ್ರಮಕ್ಕೆ ಸಮಸ್ಯೆ ಇದೆ ಅಂತೇಳಿ ಕೆಲಸಕ್ಕೆ ಸಹಾಯ ತೊಗೊಂಡಿದ್ದಾರೆ, ಇವರು ದುರ್ಬಳಸ್ಕೊಂಡಿದ್ದಾರೆ ಅಂತ ಬರುತ್ತಲ್ಲ ಸರ್. ಹಾಗೆ ಕಮಿಟಿಯಲ್ಲಿ ಮಾತಾಡಿದಾಗ ಅಂಕಲ್ ಹೇಳಿದ್ರು, ಏನು ಬೇಕಾರಾಗಲಿ ನಾವು ನಿಧಾನ ಮಾಡೋದು ಬೇಡ, ಕೆಲಸ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಜುಲೈ 12ನೇ ತಾರೀಕು ಸರ್ ಮೆಟೀರಿಯಲ್ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಒಳಗೆ ಟೆನ್ಷನ್ ಇದೆ, ಏನು ಮಾಡೋದು ಅಂತ ಸರ್. ದೇವರು ಹೇಗೆ ಮಾಡಿದರು ಅಂತ ಹೇಳಿದೆ ಸರ್. ಕೆಲಸ ಶುರು ಆಗ್ತಿದ್ದ ಹಾಗೆ ನಾನು ಮತ್ತೊಂದು ಅಪ್ಡೇಟ್ ಮಾಡಿದೆ ಸರ್. ಎಲ್ಲೆಲ್ಲಿಂದ ಸಹಾಯ ಬಂತು ಅಂತ ಗೊತ್ತಿಲ್ಲ, ಕೊಟ್ಟವರೇ ಸರ್ ತುಂಬ ಜನ ಆಶ್ರಮದ ಅಕೌಂಟಿಗೆ ಸಹಾಯ ಮಾಡಿದ್ದಾರೆ. ಹಾಗೆ ಪರಿಚಯರೊಬ್ಬರು ಅಂಕಲ್ ಅದನ್ನು ರಿಕ್ವೆಸ್ಟ್ ಮಾಡಿದೆ, ಸರ್ ಈಗ ಆಗಿದೆ ಸರ್, ನಮ್ಗೆ ಈ ಥರ ಅಂತ ಸರ್. ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಸರ್. ಅವ್ರ ಮೆಟೀರಿಯಲ್ ಶಾಪಿಗೆ 2 ಲಕ್ಷ ರೂಪಾಯಿನ ಕಳಿಸ್ಕೊಟ್ಟಿದ್ದಾರೆ ಅವ್ರ ಅಕೌಂಟಿಗೆ ಸರ್. ಆ ಥರ ನಮ್ಮದು ಕೆಲಸ ನಡೀತಿದೆ. ಈಗ ಇನ್ನೊಂದು 2 ಲಕ್ಷ ತನಕ ಸಾಲ ಇದೆ, ಅಂದರೆ ಲೇಬರ್ದು ಸಾಲ ಕೊಟ್ಟಿಲ್ಲ. ಆಮೇಲೆ ಆ ನಿಟ್ಟಲ್ಲಿ ಏನಾಯ್ತಂದರೆ ಸರ್ ನಮ್ಮದೊಂದು ಜೀಪ್ ಇತ್ತು ಆಶ್ರಮದ್ದು. ಯಾಕಂದರೆ ನಮ್ಮ ಅಂಕಲ್ 1 ತಿಂಗಳಿಗೋಸ್ಕರ ಅಲ್ಲಿ ಮೆಟೀರಿಯಲ್ ಶಾಪಲ್ಲಿ ಸಾಲ ಮಾಡಿದ್ದಾರೆ. ಅವರು ಮರ್ಯಾದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ತಿರುಗಾಡ್ತಿದ್ದಂಥ ಜೀಪು, ಆ ಜೀಪನ್ನು ಮಾರಿದ್ದೀವಿ ಸದ್ಯಕ್ಕೆ. ಈಗ ನೋಡಬೇಕು ಇನ್ನು ದೇವ್ರು ಏನು ಮಾಡ್ತಾರೆ ಅಂತೇಳಿ. ಹಾಗೆ ಸರ್ ನಮ್ದಂದರೆ ನಾವು ಏನೋ ಪ್ಲ್ಯಾನ್ ಮಾಡ್ತೀವಿ, ದೇವರು ಅದಕ್ಕೆ ಒಂದು ದಾರಿ ತೋರಿಸ್ತಾರೆ. ಅದಕ್ಕೆ ಬೇಕಾದ ಪ್ರಯತ್ನಗಳು ಸರ್ ದಾನಿಗಳ ಮುಖಾಂತರ ಸಹಾಯ ಕೇಳಿ ತೊಗೊಂಡೋಗ್ತೀವಿ ಸರ್, ನಡೆಸ್ತಿದ್ದೀವಿ. ಈಗ ಇರುವಂಥ 30 ಜನ ಏನು ಅನಾಥರಿದ್ದಾರೆ ಇಲ್ಲಿ, ಹಾಂ ಸರ್, ಅವ್ರನ್ನ ಸಾಕೋದಕ್ಕೆ ಇಷ್ಟೇ ಅಂತ ಕೇಳಿ 30ರ ಮೇಲೆ ಬೇಡ, ಈ 30 ಜನ ಇದ್ದಾರೆ, ಅವ್ರಿಗಿರೋದಕ್ಕೆ ಈ ಬಿಲ್ಡಿಂಗಿನ ವ್ಯವಸ್ಥೆಗೆ ಇನ್ನೇ ಒಂದು ಬ್ಯೂಟಿಫುಲ್ಲಾಗೆಲ್ಲ ಮಾಡೋದಕ್ಕೆ, ನಿಮ್ಮ ಕೆಲಸನ ಫಿನಿಷ್ ಮಾಡೋದಕ್ಕೆ ನಿಮಗೆ ಎಷ್ಟು ಜನ ಸಹಾಯ ಬೇಕಾಗುತ್ತೆ ಹಣ ಸರ್? ವಿಶೇಷ ತಪ್ಪು ತಿಳ್ಕೊಳಕೋಗ್ಬಿಡಿ ಸರ್. ನಮಗೆ ಅಂದರೆ ಗೋರ್ಮೆಂಟ್ ಆ್ಯಕ್ಟ್ ಪ್ರಕಾರ ಒಂದು 10 ಜನ ನೋಡ್ಕೊಳ್ಳೋದ್ರೆ ಒಬ್ಬರು ಸ್ಟಾಫ್ ಇರಬೇಕು ಅಂತ ಒಂದು ಕಾನೂನಿದೆ ಸರ್. ನಮ್ಮ ಹಳ್ಳಿ ಕಡೆ ಸ್ಟಾಫ್ ಸಿಗ್ದಿರೋದ್ರಿಂದ ನಾವೇ ನಡೆಸ್ಕೊಂಡು ಹೋಗ್ತಿದ್ದೀವಿ. ನಾವು ಇದನ್ನು ವ್ಯವಸ್ಥಿತವಾಗಿ ನೋಡೋದಾದ್ರೆ ಸರ್, ನಮಗೊಂದು 2 ಜನ ಸ್ಟಾಫ್ ಬೇಕಾಗುತ್ತೆ, ಒಂದು ಅಡುಗೆಯವರು, ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ ಸರ್. ಈಗಿನ ಯೋಚನೆ ಪ್ರಕಾರ ಅಮ್ಮಮ್ಮ ಅಂದರೆ ಒಂದು 7ರಿಂದ 15 ಸಾವಿರ ತನಕ ಸಂಬಳ ಕೇಳ್ತಾರೆ. ಆದರೆ 2 ಸ್ಟಾಫ್ ಅಂತೇಳಿದರೆ ಸರ್ ನಮಗೆ 30 ಸಾವಿರ ಅವರಿಗೆ ಸಂಬಳ ಅಂತ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟು ಸರ್ ನಮಗೆ ಅಂತೇಳಿದರೆ ಖರ್ಚು, ನಮಗೆ ತರಕಾರಿ ಮತ್ತು ಬಾಕಿ ವಸ್ತುಗಳು ಅದು ರೇಟ್ ಅನುಸರಿಸವಾಗಿ ಹೋಗಿರುತ್ತೆ. ಅಕ್ಕಿ ಸಹ ಅದೇ ಥರ ಬರುತ್ತೆ ಸರ್. ದೈವದ ಅಕ್ಕಿಯೂ ನಮಗೆ ಸಿಗ್ತಾ ಇದೆ. ಮೇನ್ ಸಮಸ್ಯೆ ಅಂದರೆ ಸರ್ ನಮ್ಮದು ಇದು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಸರ್ ನಮ್ಮೊಂದು 2 ಜನ ಸ್ಟಾಫ್ ಬೇಕು. ಒಂದು ನಿಮಗೆ 2.5ರಿಂದ 3 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅವ್ರಿಗೆ ಸಂಬಳ ಕೊಡೋದಕ್ಕೆ ಬೇಕು. ಹಾಂ ಸರ್. ಆಮೇಲೆ ಬಿಲ್ಡಿಂಗಿಗೆ ಖರ್ಚು ಎಷ್ಟು ಬೇಕು ಇನ್ನು? ಸರ್ ಕರೆಂಟ್ ಬಿಲ್ ಸರ್ ನಮಗೆ ಅಲ್ಲ, ಬಿಲ್ಡಿಂಗಿಗೆ ಹೊಸದೀಗ ಎಲ್ಲ ಇದೆಯಲ್ಲ, ಪಕ್ಕ ಮಾಡೋದಕ್ಕೆ ಮೇಲ್ಗಡೆ ರೂಫಿಂಗ್ ಮಾಡಿದ್ರಿ, ಗೋಡೆ ಮಾಡಿಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ಒಂದು ಟೋಟಲ್ ಎಷ್ಟು ಅಮೌಂಟ್ ಬೇಕಾಗುತ್ತೆ ಸರ್? ಒಂದು ಅಂದಾಜು 10 ಲಕ್ಷ ತನಕ ಬೇಕಾಗುತ್ತೆ ಸರ್. ಈಗ 10 ಲಕ್ಷ ರೂಪಾಯಿ ನಿಮಗೆ ಸಿಕ್ಕಿದ್ರೆ ಈಗಿರೋ ಬಿಲ್ಡಿಂಗು ಈ 30 ಜನಕ್ಕೆ ಕ್ಲೀನ್ ನೀಟಾಗುತ್ತೆ ಸರ್. ಆ ನಂತರ ಮತ್ತೆ ಬಂದರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಬೇಕಾಗುತ್ತೆ. ಹೌದು ಸರ್. ಸರ್ 10 ಲಕ್ಷ ಯಾಕೆ ಬೇಕು ಅಂತ ಹೇಳಿದಂದರೆ ಸರ್, ಅದೊಂದು ಸಣ್ಣ ಉದಾಹರಣೆ ಏನಂತ ಹೇಳಿದರೆ ಸರ್, ನಮಗೆ ಕಳಸದಲ್ಲಿ ಕೆಲವೊಂದು ವಸ್ತುಗಳು ತರಲಿಕ್ಕಲ್ಲ, ಮಂಗಳೂರಿಂದ ತರಬೇಕು. ಈ ಮಂಗಳೂರಿಂದ ಬಂದಾಗ ಸರ್ ದೊಡ್ಡ ಗಾಡಿಯಲ್ಲಿ ತಂದಾಗ ಕೆಳಗೆ ನಿಲ್ಲಿಸಿ ಅಲ್ಲಿಂದ ನಾವು ಕಾಟಿಂಗ್ ಮಾಡಿ ಮೇಲೆ ತರಬೇಕಾಗಿ ಬರುತ್ತೆ. ಹೊತ್ಕೊಂಡು ಬರಲಿಕ್ಕಾಗುತ್ತಿಲ್ಲ, ಅಂದರೆ ರೋಡಿನ ವ್ಯವಸ್ಥೆ ಇಲ್ಲ ನಮಗೆ. ಆಗ
ಒಂದು ವಸ್ತುವಿಗೆ 1/4% ಜಾಸ್ತಿನೇ ಬರುತ್ತಲ್ಲ ಸರ್, ಹಾಗೆ ಸರ್. ಈಗ ನಿಮ್ಮ ಉದ್ದೇಶ ಏನಿದೆ? ಈಗ ನಾಳೆ ಜಾಸ್ತಿ ಆದರು ಜನ, 50, 60, 100 ಜನ ಏನಾದ್ರು ಬಂದುಬಿಟ್ರೆ ಅಂತ ಇಟ್ಕೊಳ್ಳಿ, ಅವ್ರನ್ನೆಲ್ಲರೂ ಸಾಕ್ತೀರಾ? ಸಾಧ್ಯನಾ ಸರ್? ದೇವರು ನನಗೆ ವ್ಯವಸ್ಥೆಗೆ ಅವಕಾಶ ಕೊಟ್ಟರೆ ಸರ್, ಅಂದರೆ ವಿಶೇಷ ಸಾಕು ವಿಷಯ ದೊಡ್ಡದಲ್ಲ ಸರ್, ಅವ್ರಿಗೆ ಊಟ ಬೇಕಲ್ಲ ಸರ್. ಈಗ ಸರ್ ದೇವ್ರು ನಮ್ಗೆ 25 ಜನಕ್ಕೆ ಬೇಕಾಗಿದ್ದು ನಿಮ್ಮ ಥರ ದಾನಿಗಳ ಮುಖಾಂತರ ಕೊಡ್ತಾರೆ. ನಾಳೆ 30 ಜನ ಬಂತು ಅಂತೇಳಿದರೆ, ಅದೊಂದು 50 ಜನ ಬಂತು ಅಂತೇಳಿ ಸರ್, ಯಾಕೆ ಊಟ ಬರುತ್ತೆ ಅಂದರೆ ಸರ್ ನಾವು ಸಾಕ್ಬೋದು. ಊಟ ಬರಲ್ಲ ಅಂದರೆ ಸರ್ ನಾವೊಂದು ಅರ್ಧ ಹೊಟ್ಟೆ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ ಸರ್. ಹಾಗೆ ದೇವರು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ, ಅದು ದಾನಿಗಳು ಅದಕ್ಕೆ ಅಂದರೆ ಸರ್ ನಾನು ಕೇಳಿದೇನಂತೇಳಿ ಸರ್, ಅವರಿಗೆ ಅಕ್ಕಿನೇ ಕೊಡಿ ಅಂತ ಕೇಳಲ್ಲ. ಈಗ ನಾವು ಏನು ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಿದ್ವಿ ಅಂದರೆ, ನೀವು ನಿಮ್ಮ ದಿನ ಯೂಸ್ ಮಾಡೋಂಥ ವಸ್ತುಗಳಲ್ಲಿ ಊಟದಲ್ಲಾದರೂ ಒಂದು ಅಕ್ಕಿ ತೆಗ್ದಿಡಿ, ಅಥವಾ ನೀವು ಸ್ನಾನ ಮಾಡಬೇಕಾದ್ರೆ ಒಂದು ಸೋಪು, ಶೇವ್ ಮಾಡಿದ್ರೆ ಒಂದು ಬ್ಲೇಡ್ ಅಥವಾ ಪೇಸ್ಟ್, ನೀವು ದಿನ ಏನು ಯೂಸ್ ಮಾಡೋಕ್ಕೆ ಅಥವಾ ನೀವು ಏನು ಯೂಸ್ ಮಾಡ್ತಿದ್ದೀರಾ ಅದನ್ನು ಯಾವಾಗ ನೀವು ತೊಗೊಳಕ್ಕೆ ಹೋಗ್ತಿದ್ದೀರಾ, ಆಗ ನಮ್ಮನ್ನು ನಮ್ಮ ಆಶ್ರಮದಲ್ಲಿರೋನ್ನ ನೆನೆಸ್ಕೊಂಡು ಅವ್ರ ಕೈಲಿ ಸಾಧ್ಯವಾದಾದರೂ ಒಂದು ತೊಗೊಳ್ಳಿ, ನೀವು ತೆಗೆದಿಟ್ಕೊಂಡಿರ್ಬೇಕು ನಾವು ತೊಗೊಂಡ್ಬರೋಕ್ಕೆ ನಾವು ತಯಾರಿದ್ದೀವಿ ಅಂತ ವಿಷಯ ಮಾಡಿಸ್ತಿದ್ದೀವಿ ಸರ್. ಹಾಗೆ ಸರ್ ಆ ಥರ ಸಹಾಯ ಸಿಗೋದಾದರೆ ಸರ್ ನಮಗೆ ನೀವು ಹೇಳಿದಾಗೆ ಸರ್ ಜನ ಇನ್ನೂ ಹೆಚ್ಚು ಬಂದರೆ ಅವ್ರನ್ನ ಒಳ್ಳೆ ರೀತಿ ನಮಗೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ನೀವು ಇದು ಎಲ್ಲ ಫ್ರೆಶ್ ಐಟಮ್, ಅಕ್ಕಿ ಇದೆಲ್ಲ ಹೇಳಿದ್ರಿ, ಓಕೆ. ಈಗ ಎಷ್ಟೋ ಕಡೆ ಒಳ್ಳೆ ಬಟ್ಟೆನೇ ಅವರು ಯೂಸೇ ಮಾಡಿರಲ್ಲ ಅಥವಾ ಸ್ವಲ್ಪ ದಿವಸ ಯೂಸ್ ಮಾಡಿರ್ತಾರೆ, ಹಾಗಾಗಿ ಉಪಯೋಗಿಸಲಿಕ್ಕೆ ಯೋಗ್ಯವಾದಂಥ ಬಟ್ಟೆಗಳು ಸಿಕ್ಕಿರಿ ನಾವು ತೊಗೋತೀವಿ ಸರ್. ನಮಗೆ ಆಲ್ರೆಡಿ ಈಗ ನನ್ನ ಸರ್ ಓಪನ್ ಆಗಿ ಇನ್ಫಾರ್ಮೇಷನ್ ಪಿಂಡಿ ನಿಮಗೆ ಮುಚ್ಚಿಟ್ಟಿದ್ದೆ ಸರ್. ನಮ್ಮ ಆಶ್ರಮ ನಡ್ಕೊಂಡು ಹೋಗ್ಲಿಕ್ಕೆ ಕಾರಣ ಅಂದರೆ, ಪ್ರತಿ ತಿಂಗಳು ಕಾರ್ಕಳದಿಂದ ಕೆಲವರು ನಿಮ್ಮ ಥರ ಬಂದಿರೋರು ಅಕ್ಕಿ ಸಾಮಾನು ಕಲೆಕ್ಷನ್ ಮಾಡಿರ್ತಾರೆ, ಹಾಗೆ ಬಟ್ಟೆನೂ ಅವ್ರು ಕಲೆಕ್ಷನ್ ಮಾಡಿರ್ತಾರೆ. ನಾನು ಪ್ರತಿ ತಿಂಗಳು 14ನೇ ತಾರೀಕಿಂದ 30ನೇ ತಾರೀಕೊಳಗೆ ನಾನು ಕಾರ್ಕಳಕ್ಕೆ ಹೋಗ್ತೀನಿ. ಆಗ ಅವ್ರು ಏನು ಸಂಗ್ರಹಿಸಿರ್ತಾರೆ ಅದನ್ನು ತರ್ತೀನಿ. ಅದೇ ರೀತಿ ಮಂಗಳೂರಲ್ಲೂ ಕಲೆಕ್ಷನ್ ಮಾಡಿರ್ತಾರೆ, ಹಾಗೆ ಬಸ್ರಿಗಟ್ಟೆ, ಹಾಗೆ ಇಲ್ಲಿ ಬಂದು ನೋಡೋ ಎಲ್ಲಿ ಕಲೆಕ್ಟ್ ಮಾಡಿ ಸರ್, ಅವ್ರು ಏನೇ ಕೊಡಿ ಸರ್, ನಮ್ಮ ಆಶ್ರಮ ನಾವು ಬೇಡ ಅಂತಲ್ಲ, ಅವ್ರು ಏನೇ ತೆಗೆದಿಟ್ಟರು ಸರ್ ನಾವು ಇಲ್ಲಿ ತೊಗೊಂಡು ಬರ್ತೀವಿ. ಅದನ್ನು ಇಲ್ಲಿ ತೊಗೊಂಡು ಬಂದು ನಾವು ಉಪಯೋಗಿಸೋಕ್ಕಾಗುವಂಥ ವಸ್ತುನ ಉಪಯೋಗಿಸ್ತೀವಿ. ಉಪಯೋಗಿಸೋಕ್ಕಾಗ್ತಿರೋ ವಸ್ತುಗಳು ಬಂದರೆ ಸರ್ ಅದನ್ನು ಯಾವ ರೀತಿ ಉಪಯೋಗಿಸೋಕ್ಕಾಗುತ್ತೆ ಆ ರೀತಿ ಅದನ್ನು ಉಪಯೋಗಿಸ್ತೀವಿ ಸರ್ ನಾವು. ನೀವು ಈ ಸಂಸ್ಥೆ ಈ ಥರ ನಡೆಸ್ತೀವಿ ಅಂತ ಯಾವತ್ತಾದರೂ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರನ್ನ ಅಥವಾ ಭೀಮೇಶ್ವರ ಜೋಶಿಯವ್ರನ್ನ ಮೀಟ್ ಮಾಡಿ ಒಂದು ಸಹಾಯಧನ ಕೇಳಿದ್ದೀವಿ? ಹಾಂ ಸರ್, ಕೇಳಿದೆ ಸರ್. ನಮಗೆ ಪ್ರತಿದಿನ ಸರ್ ಹೊರನಾಡಿದ ಒಂದು ಕ್ವಿಂಟಲ್ ಅಕ್ಕಿ ಬರ್ತಾ ಇದೆ. ಆಮೇಲೆ ಧರ್ಮಸ್ಥಳ ಹೆಗ್ಡೆಯವ್ರ ವಿಷಯ ಅಂತ ಹೇಳಿದ್ರೆ, ತಂದೆ ಇರುವಾಗ ಅವರಲ್ಲಿ ಪುಸ್ತಕ ಹಾಕಿದ್ರು, ಹಾಗೆ ಅವರು ಬಿಲ್ಡಿಂಗಿಗೋಸ್ಕರ ಅವರು ಸಹಾಯ ಮಾಡಿದರು. ಮತ್ತು ಇವಾಗಿನ ದಿನಗಳಲ್ಲಿ ಸರ್ ಅವ್ರ ಹತ್ರ ಅಂದರೆ ನನಗೆಂದರೆ ಅವರು ದೊಡ್ಡವರು, ನಾವು ಸರ್ ಈಗ ಹೋಗಿ ಸೀದವ್ರ ಹತ್ರ ಮಾತಾಡೋಕ್ಕಾಗಲ್ಲ. ನಮಗೊಬ್ಬರು ಪರಿಚಯಸ್ಥರು ಅಥವಾ ನಮ್ಮ ಬಗ್ಗೆ ಮತ್ತು ಅವರ ಬಗ್ಗೆ ಗೊತ್ತಿರೋಂಥ ಒಬ್ಬರು ವ್ಯಕ್ತಿ ಇದ್ದರೆ ಮಾತ್ರ ಸರ್ ಸಾಧ್ಯ ಆಗುತ್ತೆ. ಯಾಕಂದರೆ ಸರ್ ಈಗ ನಾವು ಅಲ್ಲಿ ಹೋಗುವಾಗ ಸರ್ ನಾವು ಸಹಾಯ ಕಳ್ಕೊಂಡು ಹೋಗ್ತೀವಿ ಸರ್. 10 ಜನ ಒಳ್ಳೆ ಮನಸ್ಸಿನವ್ರು ಇರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಸರ್. ಕೆಲವರು ಒಳ್ಳೆ ಮನಸ್ಸಿರು ಇರ್ತಾರೆ, ಇನ್ನು ಕೆಲವ್ರ ಮನಸ್ಸಲ್ಲಿ ಇವ್ರು ಯಾಕೆ ಮಾಡ್ತಾರೆ, ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ. ಈಗ ನನಗೆ 33 ವರ್ಷ ಸರ್. ಕೆಲವ್ರ ಮನಸ್ಸಲ್ಲಿ ಏನು ಬರುತ್ತೆ, ಇವ್ರು ದುಡ್ಡಿಗೋಸ್ಕರ ಮಾಡ್ತಿರ್ಬೋದು, ಅದು ಹೆಸರಿಗೋಸ್ಕರ ಮಾಡ್ತಿರ್ಬೋದು, ಅಥವಾ ಬೇರೆ ಕೆಲವು ಕಾರಣಗಳು ಬರುತ್ತೆ. ಆದರೆ ನಮ್ಮ ಉದ್ದೇಶ ಏನು, ನಮ್ಮ ತಂದೆ ತಾಯಿ ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಸರ್ ಒಂದು ಸಣ್ಣ ಉದಾಹರಣೆ ಏನಂದರೆ ಸರ್, ನಮ್ಮ ತಂದೆ ತಾಯಿ ಸೇವೆ ಮಾಡಬೇಕು ಅಂತ ಸರ್ ಮಾಡಿದ್ದಾರೆ ಸರ್. ನಮಗೆ ನಿಲ್ಸೋಕ್ಕೆ ಸುಲಭ ಸರ್, ನಿಲ್ಸೋಕ್ಕೆ ಜನಗಳು ಏನಂತ ಹೇಳ್ತಾರೆ ಸರ್ ಹೇಳಿ, ಅವರಿಗೆ ನಡ್ಸೋಕ್ಕಾಗಿಲ್ಲ, ಅಪ್ಪ ಮಾಡಿದರು, ಮಗ ಹಾಳು ಮಾಡ್ದ ಅಂತ ಹೇಳ್ತಾರೆ ಸರ್. ಅದೇ ದೇವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾರೆ ಸರ್ ನಮ್ಮ ಪ್ರಯತ್ನ ಏನಾಗುತ್ತೋ ಅದನ್ನು ನಾವು ತೊಗೊಂಡು ಹೋಗ್ತಾಯಿದ್ದೀವಿ ಸರ್. ಈಗ ನಾನು ಹೇಳಿದ್ದೇನೆ ಸರ್, ಈಗ ಲೋಸಲ್ ಅದೇ ಥರ ಸರ್. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ KKBC ಅನ್ನಪೂರ್ಣೇಶ್ವರಿ ಗಾಡಿ ಮಾಲೀಕರು ಶ್ರೀ ಬಾಲಕೃಷ್ಣ ಭಟ್ ಅವರು ಮತ್ತು ಮಮತಾಜ್ ಅಕ್ಕ ಅಂತಿದ್ದಾರೆ. ಅವರೆಲ್ಲ ಒಂದು ಸಲ ಆಶ್ರಮಕ್ಕೆ ಬಂದು ಮಾತಾಡಿಬಿಟ್ಟು ನಮ್ಮ ಒಂದು ಸಮಸ್ಯೆ ನೋಡಿಬಿಟ್ಟು ಅವರು ಊರಿನಾಡಿದ ಧರ್ಮಾಧಿಕಾರಿಗಳಾದ ಶ್ರೀ ಭೀಮೇಶ್ವರ ಜೋಶಿ ಹತ್ರ ಕರ್ಕೊಂಡೋದ್ರು. ಹಾಗೆ ನಮ್ಮ ಆಶ್ರಮಕ್ಕೆ ಪ್ರತಿ ತಿಂಗಳು 1 ಕ್ವಿಂಟಲ್ ಅಕ್ಕಿ ಬರೋ ಹತ್ರ ಒಂದು ಸಹಾಯ ಮಾಡಿದ್ದಾರೆ. ಅದ್ರ ಸರ್ ಅಕ್ಕಿ 1 ಕ್ವಿಂಟಲ್ ನಮಗೆ ಸಾಕಾಗೋದಿಲ್ಲ, ಅದನ್ನು ಕಮ್ಮಿ ಅಂತೇಳಿ ಸರ್ ಇವತ್ತಿನ ಪ್ರಕಾರ ನಮಗೆ ಒಂದು ತಿಂಗಳಿಗೆ ಒಂದು 6ರಿಂದ 7 ಕ್ವಿಂಟಲ್ ಅಕ್ಕಿ ಬೇಕಾಗುತ್ತೆ. ಅಂದರೆ ದಾನಿಗಳು ಕೊಡೋದ್ರಿಂದ ಆಗ್ತಾಯಿದೆ. ಆದರೂ ಸರ್ ನಮ್ಗೆ ನಾನು ಯೋಚನೆ ಮಾಡೋದು ಕರೆಕ್ಟಾಗಿ ಒಂದು 6 ತಿಂಗಳು ಅಕ್ಕಿ 6 ಕ್ವಿಂಟಲ್ ಅಕ್ಕಿ ಬರೋದು ಅಂತ ಹೇಳಿದ್ರೆ ಸರ್ ನಮಗೆ ಚಿಂತೆ ಮಾಡೋದು ಪರಿಸ್ಥಿತಿ ಬರೋಲ್ಲ. ಒಳ್ಳೆ ರೀತಿ ನಾವು ಊಟಕ್ಕೆ ಸಮಸ್ಯೆ ಇದ್ದಾಗಿ ನಡ್ಕೊಂಡು ಹೋಗ್ಬೋದು ಸರ್. ಈಗ ನೀವು ಯಾವುದೇ ವಸ್ತುನ ಕೊಟ್ಟರು ಇಲ್ಲಿ ಸ್ವೀಕರಿಸೋದು, ತಟ್ಟೆ ಇರ್ಬೋದು, ಲೋಟ ಇರ್ಬೋದು, ಗುಡಿಸಂಥ ಪರಕೆ ಇರ್ಬೋದು, ಹಚ್ಚಂಥ ಊದ್ಗಡ್ಡಿ ಇರ್ಬೋದು, ಕ್ಯಾಂಡಲ್ ಇರ್ಬೋದು, ಎಣ್ಣೆ ಇರ್ಬೋದು, ಅಡುಗೆಗೆ ಸಂಬಂಧಪಟ್ಟಂಥವು ಹಳೆ ಬಟ್ಟೆನೂ ಕೂಡ ಉತ್ತಮವಾಗಿದ್ದರೆ ಅದನ್ನು ಕೂಡ ಸ್ವೀಕರಿಸ್ತೀರಿ. ಓಕೆ, ಧನ್ಯವಾದಗಳು. ಇನ್ನು ಈ ಒಂದು ಏನು ಸೇವೆಗೊಂದು ಸಲಾಮ್ ಅಂತ ಈ ಕಾರ್ಯಕ್ರಮ ಇದೆ, ಇದು ನಿಜವಾಗಲೂ ನಿಮ್ಮ ಸೇವೆನ ಅಭಿನಂದಿಸ್ತೀವಿ. ಹಾಗೆಯೇ ನಾನು ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಬ್ಯಾಂಕ್ ಅಕೌಂಟ್ ನಂಬರು, ಅದನ್ನು ಕೂಡ ನಮ್ಮ ಅವಿನ್ ಟಿವಿನಲ್ಲಿ ಪ್ರಚಾರ ಮಾಡ್ತೀವಿ. ದಯವಿಟ್ಟು ದಾನಿಗಳು ಯಾವುದೇ ರೂಪದಲ್ಲಿ ₹1 ಇರ್ಬೋದು ಅಥವಾ ಅತಿ ಹೆಚ್ಚಿನ ಸಾಧ್ಯವಾದರೆ ಕಳಸ ಕುದುರೆಮುಖ ಮಧ್ಯದಲ್ಲಿರ್ತಕ್ಕಂಥ ಈ ಸಂಸ್ಥೆ ಊರಿನ ಹತ್ತಿರ ಇರುವ ಈ ಜೆರುಸಲೇಮ್ ಆಶ್ರಮಕ್ಕೆ ತಾವೇ ಭೇಟಿ ನೀಡಿ ಕೊಡ್ಬೋದು ಖುದ್ದಾಗಿ.
ಇಲ್ಲಾಂದರೆ ಕೊರಿಯರಲ್ಲಿ ಕಳಿಸ್ಬೋದು. ಇಲ್ಲ ಅಂತಂದರೆ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತೆ, ಅದಕ್ಕೂ ಕೂಡ ಹಣ ಸಹಾಯ ಮಾಡಿ. ಇಲ್ಲಿರೋರು ಕೂಡ ಯಾರೂ ಕೂಡ ಮಾನಸಿಕವಾಗಿ ಸರಿ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತದೆ. ಆದರೂ ಆ ಒಂದು 30-25 ಜನನ ಸಾಕ್ತಾ ಇರ್ತಕ್ಕಂಥ ಈ ದಂಪತಿಗಳಿಬ್ಬರು ಮತ್ತು ಅವ್ರ ತಾಯಿ ಇವಾಗಲೂ ಇವರೇ ಒಂಥರ ದೇವತೆಗಳಿದ್ದಂಗೆ, ಯಾವುದೇ ಥರದ ಒಂದು ಚೂರು ಕಿಂಚಿತ್ತೂ ಬೇಜಾರು ಮಾಡ್ದೇ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈ ಕನ್ನಡ ನಾಡಿನ ಈ ಟಿ ವಿನ ನೋಡ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ನನ್ನ ಏನು ಈ ಟಿ ವಿನ ನೋಡ್ತಾ ಇದ್ದೀರಿ ನೀವು ಎಲ್ಲ ಪ್ರೇಕ್ಷಕರೇ, ತಾವೆಲ್ಲರೂ ಕೂಡ ಧನಸಹಾಯ ಮಾಡಿ ಇಂಥ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ಕರುನಾಡಿನಲ್ಲಿರ್ತಕ್ಕಂಥ ಎಲ್ಲ ಅನಾಥರಿಗೆ ಇದು ಒಂದು ಆಶ್ರಯ ತಾಣವಾಗಲಿ. ಇಲ್ಲಿ ಮೆಡಿಷನ್ನು ಎಲ್ಲ ವ್ಯವಸ್ಥೆ ಇದೆ, ಅವರು ಹೆಂಡ್ತಿನೇ ಇಲ್ಲಿ ಸಿಸ್ಟ್ರು. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವ್ರಿಗೆ ಒಂದು ತೊಂದರೆ ಇರೋದ್ರೆ ರಸ್ತೆದ ಒಂದು ತೊಂದರೆ ಇದೆ, ಇಲ್ಲಿ ಮುಂದೆ ಮೊದಲು ಸರಿಯಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ನಡೆಯೋದಕ್ಕೆ ಎಲ್ಲ ಸಹಕಾರವನ್ನು ಮಾಡಿ ಪ್ರೇಕ್ಷಕರೇ ಅಂತ ಹೇಳ್ತಾ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.